ವೀಕೆಂಡ್ ಬಂತು, ನಾನು ರೆಡಿ, ನಮ್ಮ ಯಜಮಾನ್ರು ರೆಡಿ, ನೀವು ರೆಡಿನಾ? ಸಾಧನೆಗೈದ ಸಾಧಕರೊಬ್ಬರು ಈ ವಾರದ ನಮ್ಮ ಗೆಸ್ಟ್. ಅವರನ್ನ ಕರೆಯೋಣ, ಪ್ರೀತಿಸೋಣ, ಅವರ ಅನುಭವದ ಮಾತುಗಳನ್ನ ಸ್ವಲ್ಪ ಕೇಳೋಣ. ಆಸ್ ಯೂಶುವಲ್ ಒಂಚೂರು ತರಲೆ ಮಾಡೋಣ, ಬಹಳಷ್ಟು ಮಾತಾಡ್ಸೋಣ, ಆ ಮಾತಲ್ಲಿ ನಮ್ಮನ್ನ ನಾವೇ ಹುಡ್ಕೋಣ. ಸೊ ವೆಲ್ಕಮ್ ಟು ಬ್ರೂ ವೀಕೆಂಡ್ ವಿತ್ ರಮೇಶ್, ಪವರ್ಡ್ ಬೈ ಕುಕರ್.com, ಹ್ಯಾಪಿನೆಸ್ ಪಾರ್ಟ್ನರ್ ಕೋಕಾ-ಕೋಲಾ. ಇವತ್ತಿನ ನಮ್ಮ ಗೆಸ್ಟ್ ಹನುಮಂತನಂತೆ ಶಕ್ತಿವಂತ, ಅರ್ಜುನನಷ್ಟೇ ಬುದ್ಧಿವಂತ. ಮೊನ್ನೆ ಅಷ್ಟೇ ಅವರ ಅಭಿಮಾನಿಗಳು ಅವರ 52ನೇ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದಾರೆ. ಈ ಸಾಧಕ ಇಡೀ ಸೌತ್ ಇಂಡಿಯಾದಲ್ಲಿ ತಮ್ಮ ಚಾಪನ್ನ ಮೂಡಿಸಿರುವಂತ ನಮ್ಮ ಕನ್ನಡದ ಕುವರ, ಭಾರತದ ಬ್ರೂಸ್ಲಿ ಅಂತ ಕೆಲವರು ಕರೀತಾರೆ. 6 ಪ್ಯಾಕ್ ಅನ್ನೋ ಈ ಟರ್ಮ್ ಬರಕ್ ಮುಂಚೆನೆ 8 ಪ್ಯಾಕ್, 9 ಪ್ಯಾಕ್, 10 ಪ್ಯಾಕ್ ಎಲ್ಲ ಪ್ರದರ್ಶನ ಮಾಡಿದಂತ ವ್ಯಕ್ತಿ. ಸಿಂಹದ ಮರಿ ಸೈನ್ಯದಲ್ಲಿ ಮರಿ ಸಿಂಹವಾಗಿ ಗರ್ಜಿಸಿದ ಇವರು ಕರಾಟೆ ಕಿಕ್ಕಿಗೆ ಫೇಮಸ್. ಕನ್ನಡದಲ್ಲಿ ತಮ್ಮ ಕಾಂಡನ್ನ ಉಳಿಸಿ ಬೆಳೆಸ್ತಾ ಇರೋ ಕನ್ನಡದ ಪ್ರೀತಿಯ ನಟ ಅರ್ಜುನ್ ಸರ್ಜಾ. ಅರ್ಜುನ್ ಸೊ ಅರ್ಜುನ್ ಇಸ್ ಹಿಯರ್ ಆಸ್ ಹ್ಯಾಂಡ್ಸಮ್ ಆಸ್ ಎವರ್. ಇವತ್ತಿನ ಸಾಧಕರ ಸೀಟಲ್ಲಿ ನಮ್ಮೆಲ್ಲರ ಪ್ರೀತಿಯ ಅರ್ಜುನ್ ಸರ್ಜಾ. ಶ್ರೀನಿವಾಸ್ ಸರ್ಜಾ ಅಲಿಯಾಸ್ ಅಶೋಕ್ ಬಾಬು ಅಲಿಯಾಸ್ ಅರ್ಜುನ್ ಸರ್ಜಾ. ಹುಟ್ಟಿದ್ದು 1962 ಆಗಸ್ಟ್ 15ನೇ ತಾರೀಕು ಮೈಸೂರಿನ KR ಹಾಸ್ಪಿಟಲ್ ಅಲ್ಲಿ. ತಾಯಿ ಆರ್ಟ್ ಟೀಚರ್ ಲಕ್ಷ್ಮಿ, ತಂದೆ ನಮ್ಮೆಲ್ಲರ ಪ್ರೀತಿಯ ಶಕ್ತಿ ಪ್ರಸಾದ್ ಅವರು. ದೊಡ್ಡಣ್ಣ ಕಿಶೋರ್ ಸರ್ಜಾ, ತಂಗಿ ಚಿಕ್ಕಿ ದೇವಮ್ಮಜಿ. ಶಿವರಾಜ್ ಕುಮಾರ್ ಅಭಿನಯದ ರಥಸಪ್ತಮಿ ಚಿತ್ರದ ನಾಯಕಿ ಆಶಾರಾಣಿ, ಇವರ ಧರ್ಮಪತ್ನಿ ಐಶ್ವರ್ಯ ಅಂಜನಾ, ಇಬ್ರು ಮುದ್ದಾದ ಮಕ್ಕಳು. ಅನ್ಕೊಂಡಿದ್ದು ಪೊಲೀಸ್ ಆಫೀಸರ್ ಆಗ್ಬೇಕು ಅಂತ, ಆಗಿದ್ದು ನಟ, ನಿರ್ಮಾಪಕ, ನಿರ್ದೇಶಕ, ಡಿಸ್ಟ್ರಿಬ್ಯೂಟರ್, ಅ ಕಂಪ್ಲೀಟ್ ಫಿಲ್ಮ್ ಪರ್ಸನಾಲಿಟಿ ಅಂಡ್ ಆಲ್ಸೋ ಸಿಂಗರ್. ಬಾಲ ಕಲಾವಿದನಾಗಿ 17ನೇ ವಯಸ್ಸಿನಲ್ಲಿ ಬಣ್ಣ ಹಚ್ಚಿದ ಅರ್ಜುನ್ ಆನಂತರ ಕನ್ನಡ, ತೆಲುಗು, ತಮಿಳ್, ಮಲಯಾಳಂ, ಹಿಂದಿ ಎಲ್ಲ ಭಾಷೆಗಳಲ್ಲೂ ನಟಿಸಿದ್ದಾರೆ. 100ಕ್ಕೂ ಹೆಚ್ಚಿನ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಈಗ ಕನ್ನಡ ಚಿತ್ರರಂಗದಲ್ಲಿ ಇವರ ಖಾನ್ದಾನಿಂದ ಚಿರಂಜೀವಿ ಸರ್ಜಾ, ಧ್ರುವ ಸರ್ಜಾ ಅಂಡ್ ಇಂಡಸ್ಟ್ರಿಗೆ ಇತ್ತೀಚೆಗೆ ಎಂಟರಾಗಿರುವ ಇವರ ಪುತ್ರಿ ಐಶ್ವರ್ಯ. ಸರ್, ನೆಕ್ಸ್ಟ್ 1 hour is going to be completely about you, your life. Okay. You ready? Ready? Arjun's ready. ನೀವನ್ನ ನಾವು ಮೊದಲು ನೋಡಿದ್ದು ಬ್ರೂಸ್ಲಿ ಅವತಾರದಲ್ಲಿ, ಕರಾಟೆ ಕಿಡ್ ಆಗಿ, ಯಂಗ್ ಕರಾಟೆ ಚಾಂಪಿಯನ್. ಆದರೆ ಪರದೆಯ ಹಿಂದಿನ ಅರ್ಜುನ್ ಸರ್ಜಾ ಚಿಕ್ಕ ವಯಸ್ಸಲ್ಲಿ ಹೇಗಿದ್ರು, ಏನೇನು ಮಾಡ್ತಿದ್ರು, ಅದರ ಬಗ್ಗೆ ಕುತೂಹಲ ನಮ್ಮೆಲ್ರಿಗೂ ಇದೆ. ಅದರ ಬಗ್ಗೆ ಒಬ್ರು ಮಾತಾಡಿದ್ದಾರೆ ನೋಡಿ. ಈಗಿನ ಅರ್ಜುನ್ ಅಂತ ಹೇಳೋನು ಹಿಂದೆ ಅವನು ಶ್ರೀನಿವಾಸ ಸರ್ಜಾ ಅಂತ ಹೇಳಿ ನಾವು ಹೆಸರಿಟ್ಟಿದ್ದು. ಅಂದರೆ ಅವರು ಚಿಕ್ಕ ಮಕ್ಕಳಾಗಿದ್ದಾಗ ನಾನು ಟೀಚರ್ ಆಗಿದ್ದೆ, ನಮ್ಮ ಯಜಮಾನರು ಟೀಚರ್ ಆಗಿದ್ದರು. ತೀರಾ ತುಂಬ ಚಿಕ್ಕ ಮಕ್ಕಳು ಇರಬೇಕಾದ್ರೆ ಮನೆಯಲ್ಲಿ ಒಬ್ಬರು ಕೆಲಸದವರಿದ್ದರು, ಅವ್ರ ಹತ್ರ ಬಿಟ್ಟು ಹೋಗ್ತಾ ಇದ್ವಿ. ಬಿಟ್ಟೋದ್ರೂ ಸಹ ನಮಗೆ ಅಲ್ಲಿ ನೆಮ್ಮದಿ ಇರ್ತಾ ಇರಲಿಲ್ಲ. ಎಷ್ಟೊತ್ತಿಗೆ ಮನೆಗೆ ಹೋದರೆ ಸಾಕು, ಮಕ್ಕಳು ಹೇಗಿದ್ದಾರೆ ಏನು ಅನ್ನೋ ಒಂದು ಕುತೂಹಲ ಇರ್ತಾಯಿತ್ತು. ತಕ್ಷಣ ಬರ್ತಾಯಿದ್ವಿ. ನಾನು ಸ್ವಲ್ಪ ಲೇಟ್ ಆದರೂ ನಮ್ಮ ಯಜಮಾನರು ಬರೋರು ನೋಡ್ಕೊಳ್ತಾ ಇದ್ದರು. ಅವರು ಹೊರಗಡೆ ಔಟ್ಡೋರ್ ಶೂಟಿಂಗ್ ಹೋದಾಗ ಬಂದಿದ್ದ ತಕ್ಷಣ ಅವ್ರ ತಂದೆ ಹತ್ರ ಎಲ್ಲ ಹೋಗಿ ಮುತ್ತಿಗೆ ಹಾಕೋರು. 3 ಜನ ನನ್ನನ್ನು ಬಿಟ್ಬಿಡ್ತಾಯಿದ್ರು. ಅವ್ರ ತಂದೆನೂ ಅಷ್ಟೇ, ಅವ್ರನ್ನ ತಮ್ಮ
ಮಕ್ಕಳನ್ನ ಅಷ್ಟು ಚೆನ್ನಾಗಿ ನೋಡ್ಕೊಡೋರು. ಇಬ್ಬರು ಮಕ್ಕಳ ಮೇಲೆ ಭುಜದ ಮೇಲೆ ಕೈ ಹಾಕ್ಕೊಂಡು ಓಡೋರು. ಫ್ರೆಂಡ್ಸ್ ಥರ ಇದ್ದರು ಅವರು. ನಿಜವಾಗ್ಲೂ ಅವ್ರ ತಂದೆ ಮಕ್ಕಳು ಅಂತ ಯಾರೂ ಹೇಳ್ತಾ ಇರಲಿಲ್ಲ. ಅವ್ರ ತಂದೆಯವ್ರಿಗೆ ತುಂಬ ಇಷ್ಟ ಅಂದರೆ ಮಗನ್ನ ಪೊಲೀಸ್ ಆಫೀಸರ್ ಮಾಡಬೇಕು, ದೊಡ್ಡ ಮಗನ್ನ ಡೈರೆಕ್ಟ್ರ್ ಮಾಡಬೇಕು, ಸಿನಿ ಫೀಲ್ಡಿಗೆ ಸೇರಿಸ್ಬೇಕು ಅನ್ನೋವಂಥ ಆಸೆ ಇರಲಿಲ್ಲ ಅವ್ರಿಗೆ. ಅಂದರೆ ಇವಾಗ ನನ್ನ ಮಗ ನನ್ನನ್ನು ನಿಜವಾಗ್ಲೂ ಹೇಳಬಾರ್ದು, ನನಗೆ ಒಂಥರ ದುಃಖ ಆಗುತ್ತೆ. ಅವ್ರ ಮಗಳ ಥರ ನೋಡ್ಕೋತಾನೆ ನನ್ನ ಮಗ. ದೊಡ್ಡ ಮಗ ಇದ್ದಿದ್ರು ಹಾಗೆ ನೋಡ್ಕೊಳ್ಳೋನು. ಇವನು ಕೇಳೋ ಹಾಗೇ ಇಲ್ಲ. ಅವನು ನಮ್ಮಣ್ಣ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಇವನು ಹಾಗೆ ನೋಡು. ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ನೋ ನಾನು. ಅವನು ಅಲ್ಲಿದ್ದಾನೆ, ನಾವಿಲ್ಲಿದ್ದೀವಿ. ಸಡನ್ನಾಗಿ ನೋಡಬೇಕು ಅಂದ್ರೆ ಆಗಲ್ಲ. ಏನು ಮಾಡೋದು, ಅದೊಂದೇ ನಮ್ಮನ್ನು ಕಾಡೋದೇ ವಿನಃ ಅವನು ನನ್ನನ್ನು ದೇವರನ್ನು ಕಮ್ಮಿತನ ನೋಡ್ಕೋತಾನ ಏನೋ ಗೊತ್ತಿಲ್ಲ. ನನ್ನನ್ನು ಅಷ್ಟು ಚೆನ್ನಾಗಿ ನೋಡ್ಕೋತಾನೆ ನನ್ನ ಮಗ. ಅವನನ್ನು ದೇವರು ಕಾಪಾಡಲಿ, ಅವನು ನಂಬಿರೋ ಅಂಥ ಜನಗಳಿಗೆಲ್ಲನೂ ಅವನು ಕಾಪಾಡಲಿ ಅಂತ ಆ ದೇವ್ರನ್ನ ಕೇಳ್ಕೊತೀನಪ್ಪ. ಸ್ಟಾರ್ಟಿಂಗ್ ಹೇಳಿಸ್ಬಿಟ್ರಿ ನನ್ನ. ಇಲ್ಲ, ಅಮ್ಮ ಅಷ್ಟು ನಿಮ್ಮ ಬಗ್ಗೆ ಹೇಳ್ಬೇಕಾದ್ರೆ ನಮಗೂ ಭಾಳ ಫೀಲ್ ಆಯಿತು. ಅವ್ರು ಹೇಳಿದಂಥ ಒಂದು ಮಾತು ನಿಮ್ಮ ಫಾದರ್ ಬಗ್ಗೆ ಆ್ಯಂಡ್ ನಿಮ್ಮ ಫಾದರ್ ಬಗ್ಗೆ ನಿಮ್ಗೆ ಇದ್ದ ಬಾಂಡಿಂಗ್ ಬಗ್ಗೆ, ಸ್ನೇಹಿತರ ಥರ ನಿಮ್ಮ ಮೇಲೆ ಹೆಗಲು ಹಾಕ್ಕೊಂಡು ನಿಮ್ಮ ಫಾದರ್ ನಡೆಸ್ಕೊಳ್ತಾ ಇದ್ರು ಅಂತ. ಟೆಲ್ ಅಸ್ ಅಬೌಟ್ ಯುವರ್ ಡ್ಯಾಡ್. ನಿಮ್ಮ ಬಾಂಡಿಂಗ್ ಫಾದರ್ ಜೊತೆ ಹೇಗಿತ್ತು? ಇಟ್ ವಾಸ್ ಲೈಕ್ ಆಲ್ಮೋಸ್ಟ್ ಫ್ರೆಂಡ್ ಥರನೇ ಇದ್ರು ನಮ್ಮ ತಂದೆ. ಯಾವತ್ತೂ ನಮ್ಗೆ ಬೈದಿದ್ದಿಲ್ಲ, ಹೊಡೆದಿದ್ದಿಲ್ಲ. ಚಿಕ್ಕ ಪುಟ್ಟ ಇದೆಲ್ಲ ಬಿಟ್ರೆ ಮಕ್ಕಳನ್ನ ಎದುರಿಸೋದು ಅದೆಲ್ಲ ಇರಲಿಲ್ಲ. ಫ್ರೆಂಡ್ಸ್ ಥರನೇ ಟ್ರೀಟ್ ಮಾಡೋರು. ಥಿಯೇಟರ್ನಲ್ಲಿ ವಿಲನ್ ಆಗಿ ಆಕ್ಟ್ ಮಾಡ್ತಿದ್ರು. ನನಗೆ ನಮ್ಮ ಅಪ್ಪ ಹೀರೋನೇ. ಸಿಪಾಯಿ ರಾಮು ಅಂತ ಒಂದು ಪಿಕ್ಚರ್, ಅದರಲ್ಲಿ ರಾಜ್ಕುಮಾರ್ ಅವರು ಹೀರೋ, ಸಿಪಾಯಿ ರಾಮು. ನಮ್ಮ ತಂದೆ ಅದ್ರೊಳಗೆ ವಿಲನ್. ನಾನು ಥಿಯೇಟರ್ ಪಿಕ್ಚರ್ ನೋಡ್ತಾ ಇದ್ದೀನಿ. ಸೊ ವಿಲನ್ಗೆ ಹೀರೋ ಹೊಡಿಬೇಕಲ್ಲ, ಒಂದು ಸೀನ್ ಇಟ್ಕೊಂಡು ಹೊಡೆದ್ರೆ ನಮ್ಮ ತಂದೆ ರಕ್ತ ಬಂದ್ಬಿಡುತ್ತೆ. ನನಗೆ ಎಮೋಷನ್ ಆಗ್ಬಿಟ್ಟೆ. ಥಿಯೇಟರ್ ಯಾರೋ ನಮ್ಮಪ್ಪನ ಹೊಡೆಯೋದು ಅಂತ ನಾನು ಎದ್ದು ಕಿರಿಸ್ಕೊಂಡು ಮಾಡುವಾಗ ನಮ್ಮಮ್ಮ ನಾನು ಹಿಡ್ಕೊಂಡು ಕೆಳಗಡೆ ಕೂರಿಸಿದ್ರು. ಸುಮ್ಮನೆ ಇರೋದು. ಆಮೇಲೆ ಮನೆಗೆ ಬಂದಾಗ ನಮ್ಮ ತಂದೆ ಇರೋದು, ಇಲ್ಲಪ್ಪ ಅದು ಸಿನಿಮಾ ಅಷ್ಟೇ, ನೋಡು ನಿಮ್ಮ ಅಪ್ಪನ ಕೈ ನೋಡು, ಯಾರಾದ್ರು ಹೊಡೆಯೋಕ್ಕಾಗತ್ತಾ ನಿಮ್ಮಪ್ಪನ, ಕೈ ಬಗ್ಸಕ್ಕಾಗತ್ತಾ ಅಂತ ಹೇಳಾದ್ಮೇಲೆ ನನಗೆ ಯಾವಾಗ ಸಮಾಧಾನ. ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಗೇಲಿ ಮಾಡೋರು, ನೋಡೋ ನಿಮ್ಮ ಅಪ್ಪನ ಹೊಡ್ಸ್ಕೊಂಡ್ರು ನಿಮ್ಮಪ್ಪ ಪಿಕ್ಚರಲ್ಲಿ ಅಂತ. ನಾನೇ ನಮ್ಮ ಅಪ್ಪನ ಕೈ ಬಂದು ನೋಡ್ರ, ಸುಮ್ಮನೆ ಯಾರ ಕೈಲಿ ಬಗ್ಸಕ್ಕೂ ಆಗಲ್ಲ ಹೇಳಿ ಏನೋ ಚಿಕ್ಕ ವಯಸ್ಸಿನಲ್ಲಿ ಅದೆಲ್ಲ ಬರೀ ಆಕ್ಟಿಂಗು ಅಂತ ಹೇಳ್ತಾ ಇದ್ದೆ. ಒಂದಿನ ನಾನು ಕರಾಟೆ ಮಾಡ್ಕೊಂಡು ತುಂಬ ಡೆಡಿಕೇಟೆಡ್ ಮಾಡ್ತಿದ್ದೆ. ಅವಾಗ ಕ್ಲಾಸ್ನಲ್ಲೆಲ್ಲ ಆಲ್ಮೋಸ್ಟ್ ನನಗೆ ನಂಬರ್ 1 ಪ್ಲೇಸ್ ಕೊಟ್ಟಿದ್ರು YMCA ಕರಾಟೆ. ಸೊ ಒಂದಿನ ಅಂದರೆ ತುಂಬ ಟಯರ್ಡ್ ಆಗಿಬಿಡ್ತಾ ಇದ್ದೆ. ಎಲ್ಲ ಮುಗಿಸ್ಕೊಂಡ್ಬಂದು ಒಂಥರ ಬಿದ್ದು ಬಿಡ್ತಿದ್ದೆ ಮನೇಲಿ. ಸೊ ಮಲಿಕೊಂಡಿರುವಾಗ ಹಂಗೆ ಏನೋ ಆದಂಗೆ ಯಾರು ಮುಟ್ಟದಂಗೆ ಆಯ್ತು. ನನ್ನ ನೋಡಿದ್ರೆ ನಮ್ಮ ತಂದೆ ಖಾಲಿ ಸಿಗ್ತಾ ಇದ್ರು. ನಾನು ಒಂದು ಪಿಕ್ಚರ್ ಮೊದಲು ನನ್ನ ಪಿಕ್ಚರಲ್ಲೂ ಇದೇ ಥರ ಸೀನ್ ಇದೆ. ನಾನು ಇದ್ದಕ್ಕಿದ್ದಂಗೆ ಅಪ್ಪ ಏನಪ್ಪ ನನ್ನ ಕಾಲು ಹಿಡ್ಕೊಂಡಿದ್ಯಾ ಅಂದ. ಇಲ್ಲ ಮಗನೇ ಮಲಿಕೊ, ನೀನು ಸ್ವಲ್ಪ ನೋವು ಕಮ್ಮಿ ಆಗಿಬಿಡುತ್ತೆ. ಸೊ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಒಂದು ತಂದೆ ಮಕ್ಕಳ ಒಂದು ಬಾಂಧವ್ಯ ಅನ್ನೋದು ನಿಜವಾಗ್ಲೂ ಅವ್ರ ಹತ್ರ ನಾವು ಕಲಿಬೇಕು. ಅವ್ರ ಹತ್ರ ಕಲ್ತ್ಕೊಂಡೆ ನಾನಿವು ನನ್ನ ಮಕ್ಕಳ ಹತ್ರ ಅಟ್ಲೀಸ್ಟ್ ಅದರೊಳಗೆ ಒಂದು 5% ಆದ್ರೂ ಇರಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೆ. ನಿಮ್ಮಮ್ಮ ಒಂದು ಸುಳ್ಳು ಕೊಟ್ಟರು, ನಿಮ್ಮ ಅಪ್ಪನಿಗೆ ನೀವು ಪೊಲೀಸ್ ಆಫೀಸರ್ ಆಗಬೇಕು ಅಂತ ಆಸೆ ಇತ್ತು ಅಂತ. ನಮ್ಮ ತಂದೆಗೆ ಅವ್ರಿಗೆ ಆಸೆ ಇತ್ತು, ಅವರು ಪೊಲೀಸ್ ಆಫೀಸರ್ ಆಗಬೇಕು ಅಂತ ಆಸೆ ಇತ್ತು. ಅದು ನಡೀಲಿಲ್ಲ. ಸೊ ಅದನ್ನ ನಿಮ್ಮ ಮೂಲಕ ನೆರವೇರಿಸಬೇಕು ಅಂತ ಆಸೆ. ಬಟ್ ನನಗೂ ಅದೇ ಫೀಲ್ ಇತ್ತು. ಕರೆಕ್ಟಾಗಿ ಎಂಟರ್ ದಿ ಡ್ರ್ಯಾಗನ್ ಪಿಕ್ಚರ್ ಬಂತು. ಹೌದು, ಬ್ರೂಸ್ ಲೀ ನೋಡ್ಬಿಟ್ಟು ಫುಲ್ ನಾನು ಇದಾಗ್ಬಿಟ್ಟೆ. ಫಿದಾ ಅಯ್ಯೋ ಏನ್ ಹೆಂಗಿದಾನ ಅವನಂತ. ಅವಾಗ ಇಮ್ಮಿಡಿಯೇಟ್ ನಮ್ಮ ಅಪ್ಪನಗಳಪ್ಪ ನಾನು ಕರಾಟೆ ಕಲಿಬೇಕು. ಎಷ್ಟನೇ ವಯಸ್ಸಲ್ಲಿ ನೀವು ಶುರು ಮಾಡಿದ್ರಿ ಕರಾಟೆ ಎಲ್ಲ ಟ್ರೈನಿಂಗ್, ಜಿಮ್ ಅದೆಲ್ಲ? 16-17 ವರ್ಷ ಇರಬೇಕು. ನಿಮ್ಮ ಟ್ರೈನಿಂಗ್ ಬಗ್ಗೆ ನಮಗೂ ಗೊತ್ತಾಗಿದೆ, ಒಂದು ವಿಡಿಯೋ ಇದೆ ನೋಡಿ. ನಮಸ್ಕಾರ ಅರ್ಜುನ್ ಸರ್ಜಾ ಅವರಿಗೆ, ಚೆನ್ನಾಗಿದ್ದೀರಾ? ನಾನು ಜ್ಞಾಪಕ ಇದೆ ನಿಮಗೆ, ನಾನು ಹನುಮಂತರು, ಶ್ರೀ ಹನುಮಾನ್ ವ್ಯಾಯಾಮಶಾಲಾ. ಈ ಹನುಮಾನ್ ವ್ಯಾಯಾಮಶಾಲೆ ಸಂಸ್ಥಾಪಕರಾದ ವಿಠೋಬರಾವ್ ಮತ್ತು ಶಕ್ತಿ ಪ್ರಸಾದ್ ಅವರು ಬಹಳ ಆತ್ಮ ಸ್ನೇಹಿತರು. ಆ ಒಂದು ದೃಷ್ಟಿ ಇಟ್ಕೊಂಡು ನಿಮ್ಮ ತಂದೆಯವರು ಹನುಮಾನ್ ವ್ಯಾಯಾಮಶಾಲೆಗೆ ನಿಮಗೆ ಸೇರಿಸಿದ್ರು. ಅಯ್ಯೋ, ನಿಮಗೆ ಜ್ಞಾಪಕ ಇದೆಯಾ? ವ್ಯಾಯಾಮ ಶಾಲೆಗೆ ಬರೋ ಟೈಮಲ್ಲಿ ಒಳಗಡೆ ಬಂದ ತಕ್ಷಣ ಇಲ್ಲಿ ಹಿಂದೆ ಫೋಟೋ ಇದೆಯಲ್ಲ, ಆ ಫೋಟೋಗೆ ನೀವು ನಮಸ್ಕಾರ ಮಾಡಿ ಅಲ್ಲೇ ಅದ್ರ ಮುಂದೆ ಫೋಟೋ ಮುಂದೆನೇ ದಂಡ ಡಿಪ್ಸು ಹೊಡೆದು ಆಮೇಲೆ ಬೇರೆ ಎಕ್ಸಸೈಸ್ ಪ್ರಾರಂಭ ಮಾಡ್ತಾ ಇದ್ರಿ. ಅದು ಭಾಳ ಒಳ್ಳೆ ಗುಣ. ಅದು ನಿಮ್ಮನ್ನು ನೋಡಿ ಎಷ್ಟೋ ಜನ ಅದನ್ನೇ ಕಲಿತರು ಬೇರೆಯವರು ಸಹ.
ಆದರೆ ಒಂದು, ನೀವು ಬಾಲ್ಯದ ಮೆಲುಕು ಹಾಕುವಾಗ ನಮ್ಮನ್ನೆಲ್ಲ ಜ್ಞಾಪಿಸ್ಕೋತೀರಿ. ನಾನೊಂದ್ಸರಿ ಚೆನ್ನೈಯಲ್ಲಿ ನಿಮ್ಗೆ ಆಕಸ್ಮಿಕ ಭೇಟಿಯಾದಾಗ ನನಗೆ ಊಟ ಕೊಡಿಸಿ, ಆಮೇಲೆ ಗುರುಕಾಣಿಕೆ ನಂದು ತಗೊಳ್ಳಿ ಅಂತ ನಿಮ್ಮ ಬ್ರೀಫ್ ಕೇಸಲ್ಲಿ ಇದ್ದಿದ್ದು ದುಡ್ಡೆಲ್ಲ ಹಣ ಎಲ್ಲ ನನಗೆ ಕೊಟ್ಟರೆ ಎಕ್ವಿಪ್ಮೆಂಟ್ ಮಾಡಿಸಿ ವ್ಯಾಯಾಮ ಶಾಲೆ ಇಂಪ್ರೂವ್ ಮಾಡಿ ಅಂತ ಹೇಳಿದ್ರಿ. ಅದು ನಿಜವಾಗ್ಲೂ ನಾನು ಮರೆಯೋಕ್ಕಾಗಲ್ಲ ನಿಮ್ಮ ಔದಾರ್ಯತೆಯನ್ನು. ಒಟ್ಟಾರೆ ಹೇಳಬೇಕಂದ್ರೆ ಕೊನೆಯದಾಗಿ ನಿಮಗೆ ಆಂಜನೇಯ ಸ್ವಾಮಿಯು ಆಯುರ್ವೇದ ಕೊಟ್ಟು ಇನ್ನೂ ಹೆಚ್ಚಿನ ಕೀರ್ತಿ ತರಲಿ ಅಂತ ನಾನು ಆಂಜನೇಯ ಸ್ವಾಮಿಯಲ್ಲಿ ಹಾರೈಸ್ತೇನೆ. ಎಷ್ಟು ವರ್ಷಗಳಾಯ್ತು? ಈಗ ನೀವು ಇವರಿಗೆ ಟ್ರೈನಿಂಗ್ ಶುರು ಮಾಡಿ ಈಗ 40 ವರ್ಷ ಇರ್ಬೇಕು ಆಲ್ಮೋಸ್ಟ್. ಹೌದೌದು, ಸುಮಾರಾಗಿ ಮೇಂಟೈನ್ ಮಾಡಿದಾರಾ? ಖಂಡಿತ ಮಾಡಿದ್ದಾರೆ. ಅದನ್ನು ಭಾಳ ಜನ ಮಾಡಿದ್ರೆ ಏನೇನು ಕಲ್ಸಿದ್ರಿ ನಮ್ಮ ಅರ್ಜುನ್ಗೆ ಅವಾಗ ನೀವು? ಆಗ ನಾನು ಕಾಂಪಿಟೇಷನ್ ಇರ್ತಿದ್ದೆ ವ್ಯಾಯಾಮ ಶಾಲೆಯಲ್ಲಿ. ಅದರಲ್ಲಿ ಇವ್ರು ಅರ್ಜುನ್ ಸರ್ಜಾ ಅವರು ಮಾಡೋರು, ಇವರೇ ಫಸ್ಟ್ ಬರೋರು ಅಂತ. ನಮ್ಗೇನು ಅಂತ ಕೋಚಿಂಗು ಭಾಳ ಕಮ್ಮಿ ಕೊಟ್ಟಿದ್ದವ್ರಿಗೆ, ಅವರೇ ಭಾಳ ಕಲ್ತಿದ್ದು. ಥ್ಯಾಂಕ್ ಯು ಸೊ ಮಚ್. ಬನ್ನಿ ಕೂತ್ಕೊಳ್ಳಿ. ಗರಡಿ ಮನೆಯ ನೆನಪಿಗಾಗಿ ನಿಮ್ಮೊಂದು ಗಿಫ್ಟ್ ತರಿಸ್ಯಾರೆ ನಮ್ಮವರು. ಬನ್ರಪ್ಪ. ವಾವ್. ಹನುಮಂತನ ಗದೆ ಇದ್ದಾರೆ. This is very precious for me. ಯಾ, Thank you so much. ಸೊ 14ನೇ ವಯಸ್ಸಲ್ಲಿ ಈ ಗದೆ ಜೊತೆ ಟ್ರೈನಿಂಗ್ ಶುರು ಮಾಡಿದ್ರಿ. ನಂತರ ಪೊಲೀಸ್ ಆಫೀಸರ್ ಬೇಕು ಅಂತ ಆಸೆ ಇತ್ತು, ಬಟ್ ಯು ಕೇಮ್ ಇನ್ ಟು ಸಿನಿಮಾ. ಹೆಂಗ್ ಶುರು ಆಯ್ತು? ಇಲ್ಲ, ಒಂದು ಇನ್ಸಿಡೆಂಟ್ ನಡೀತು. ಪುಟಾಣಿ ಏಜೆಂಟ್ 1, 2, 3 ಅಂತ ಒಂದು ಪಿಕ್ಚರ್. ಹೌದು. ಅವಾಗ ಆ ಪಿಕ್ಚರ್ ನನ್ನನ್ನು ಕೇಳಿದ್ರು. ಅವಾಗ ನಮ್ಮನ್ನ ಇಂಟ್ರೆಸ್ಟ್ ತೋರಿಸಲಿಲ್ಲ. ಅವಾಗ ಬಿಟ್ಬಿಟ್ವಿ, ಆ ಸಿನಿಮಾ ಮಾಡಲಿಲ್ಲ. ಆಮೇಲೆ ಪಿಕ್ಚರ್ ಬಂತು ದೊಡ್ಡ ಹಿಟ್ ಆಯ್ತು. ಹೌದು. ಸೊ ಅದ್ರಲ್ಲಿ ರಾಮಕೃಷ್ಣ ಹೆಗಡೆ ಅಂತ ಇನ್ನೊಬ್ರು ಆಕ್ಟ್ ಮಾಡಿದ್ರು. ಜನಗಳು ತುಂಬಾ ಲೈಕ್ ಮಾಡಕ್ ಶುರು ಮಾಡಿದ್ರು. ಅವಾಗ ಎಲ್ಲೋ ನನ್ನ ಮನಸ್ಸಿನಲ್ಲಿ ಸಿಕ್ಕಿದ್ದ ಅವಕಾಶ ಬಿಟ್ಬಿಟ್ವಲ್ಲ. ಅರೆ ನಾನ್ ಮಾಡ್ಬೇಕಾಗಿತ್ತೇನೋ ಅದು ಅಂತ ಒಂದು ಚಿಕ್ಕದ್ ಬಂತು. ಬಟ್ ನಮ್ಗೆ ಆಕ್ಟಿಂಗ್ ಬಗ್ಗೆ ಒಂದು ಗಂಧನೂ ಇರಲಿಲ್ಲ, ಒಂದು ಸ್ವಲ್ಪನೂ ಗೊತ್ತಿಲ್ಲ. ಮತ್ತೆ ಇನ್ನೊಂದು ಈ ಸಿಂಹದ ಮರಿ ಸೈನ್ಯ ಅನ್ನೋ ಒಂದು ಪಿಕ್ಚರ್ ಹೇಗೆ ಆಯ್ತು ಅಂತಂದ್ರೆ, ಒಂದಿನ ಮನೆಗೆ ಒಂದು ಬೆಂಜ್ ಕಾರ್ ಬಂತು. ನಾನು ನಮ್ಮ ಅಣ್ಣ ಕರೆದ್ರು, ನಿಮ್ ತಂದೆ ಅಲ್ಲಿ ವೆಯ್ಟ್ ಮಾಡ್ತಿದ್ದಾರೆ ಬರ್ಬೇಕಂತಂದ್ರೆ ನಮ್ಮ ಇಬ್ಬರನ್ನ ಕರ್ಕೊಂಡು ಹೊಟ್ಟೋದ್ರು. ಅಲ್ಲೋ ನೋಡಿದ್ರೆ ನಮ್ಮ ತಂದೆ ಇಲ್ಲ, ಏನಿಲ್ಲ. ಎಲ್ಲಿ ಅಂದ್ರೆ ಇಲ್ಲ ಮನೆಗೆ ಹೊಟ್ಟೋದ್ರು, ಪ್ಯಾಕಪ್ ಆಗೋಯ್ತು ಅವ್ರಿಗೆ ಅಂತ. ಸರಿನೇ ನಾವು ಹೊರಡೋಣ ವಾಪಸ್ ಅಂತಂದ್ರೆ, ಇಲ್ಲ ಹಿರಿಯರು ಡೈರೆಕ್ಟರ್ ನೋಡ್ಬೇಕಂತೆ. ಬಂದ್ಬಿಟ್ಟು ಏನಪ್ಪ ನಿನ್ನ ಹೆಸರು ಅಂದರು. ಸರ್ ನನ್ನ ಹೆಸರು ಅಶೋಕ್. ಓಕೆ ಸಿನಿಮಾ ಲೈಕ್ ಮಾಡ್ತೀಯಾ ಅಂದರು. ಇದ್ದಕ್ಕಿದ್ದಂಗೆ ಹಳೇದು ಒಂದು ಬಿಟ್ಟಿದ್ನಲ್ಲ ನಾನು. ಇಲ್ಲ ನಮ್ಮಪ್ಪ ಹೋಗು ಅಂದ್ರೆ ಮಾಡ್ತೀನಿ. ನಿಮ್ಮ ತಂದೆನಪ್ಪ ಬರಕ್ಕೆ ಹೇಳಿದ್ದು, ಅವ್ರು ಓಕೆನಾ? ನಮ್ಮಪ್ಪ ಓಕೆ ಅಂದ್ರೆ ಮಾಡ್ತೀನಿ ಅಂದ್ಬಿಟ್ಟೆ. ಇಲ್ಲಿ ಶರ್ಟ್ ಬಿಚ್ಚು ಅಂದರು. ಶರ್ಟ್ ಬಿಚ್ಚಿದೆ. ಅವಾಗಲೇ ಒಂದು 6 ಪ್ಯಾಕ್ಸ್ ಎಲ್ಲ ಇತ್ತು. ಓಕೆ ಈ ಕ್ಯಾರೆಕ್ಟರ್ಗೆ ಇವನೇ ಅಂತ ಅಲ್ಲೇ ಡಿಸೈಡ್ ಮಾಡಿಬಿಟ್ರು. ಆಮೇಲೆ ಮನೆಗೆ ಬಂದು ನಾನು ನಮ್ಮ ಅಣ್ಣ ಮನೆಗೆ ಬಂದರೆ ನಮ್ಮ ತಂದೆ ಮನೇಲಿದ್ರು. ಎಲ್ಲೋಗಿದ್ರು ಅವನು? ಇಲ್ಲಪ್ಪ ಈ ಥರ ನೀನು ಹೇಳಿ ಕಳಿಸ್ದಲ್ಲ ಅದಕ್ಕೆ ಹೋಗಿದ್ದೆ. ಆಮೇಲೆ ಇಲ್ಲ ನೀನು ಓಕೆ ಅಂದಂತಲ್ಲ, ಇವನು ನಾನು ಒಪ್ಕೊಂಡೆ ಅಂದೆ. ನಾನೆಲ್ಲ ಓಕೆ ಅಂತಂದೆ ಅಂದ್ರು. ಆಮೇಲೆ ನಮ್ಮ ತಂದೆ ಹೇಳಿದ್ರು, ಸರಿ ಒಪ್ಕೊಂಡ್ಬಿಟ್ಟ ನೀನು? ಹೌದಪ್ಪ ಅಂತಂದೆ. ಸರಿ ಮಗನೇ, ಆದರೆ ಒಂದು ಜಾಗದಲ್ಲಿ ಕಾಲಿಟ್ಟಾಗ ಯು ಟ್ರೈ ಟು ಅಚೀವ್ ದೇರ್, ಓಕೆ? ಇಲ್ಲರ ಕಾಲಿಡಬೇಡ, ಇನ್ನೊಂದು ಯೋಚನೆ ಮಾಡೋದ್ರು. ಆಸೆ ಎಲ್ಲೋ ಇತ್ತು, ಸರಿಪ್ಪ ಮಾಡ್ತೀನಿ ಅಂದೆ. ಹಂಗೆ ಸ್ಟಾರ್ಟ್ ಆಯ್ತು ನನ್ನ ಜರ್ನಿ. ಎಸ್, ಹಂಗೆ ಸ್ಟಾರ್ಟ್ ಆಯ್ತು ಸಿಂಹದ ಮರಿ ಸೈನ್ಯ. ಅದ್ರ ಬಗ್ಗೆ ಇನ್ನೊಬ್ರು ಮಾತಾಡಿದ್ದಾರೆ ನೋಡಿ. ಅವ್ರ ತಂದೆಯವ್ರಿಗೆ ಸಿನಿ ಫೀಲ್ಡಿಗೆ ಸೇರಿಸ್ಬೇಕು ಅನ್ನೋ ಅಂತ ಆಸೆ ಇರಲಿಲ್ಲ ಅವ್ರಿಗೆ. ಅದೇನೋ ಯಾವುದೋ ರೂಟ್ ಹೋಗಿ ಯಾವುದೋ ರೂಟಲ್ಲಿ ಬಂದ್ಬಿಟ್ಟು ಸಿನಿ ಫೀಲ್ಡಿಗೆ ಬಂದ ಅವನು. ಯಾರೋ ನನಗೆ ಬಂದು ಕಿವಿಲಿ ಹೇಳಿದ್ರು, ಇವ್ರ ಮಗ ತುಂಬ ಚೆನ್ನಾಗಿದ್ದಾನೆ, ಫಸ್ಟ್ ಕ್ಲಾಸ್ ಕರಾಟೆ ಎಲ್ಲ ಮಾಡ್ತಾನೆ ಅಂತ. ಸರಿ ಅಂದ್ಬಿಟ್ಟು ಕರ್ಸಕ್ಕೆ ಅವ್ರ ತಂದೆಗೆ ಹೇಳ್ದೇ ಕರ್ಸಿದ್ವಿ. ನೋಡಿದ ತಕ್ಷಣ ನನಗೆ ಫಸ್ಟ್ ಇಂಪ್ರೆಷನ್ನಲ್ಲೇ ಇಂಪ್ರೆಷನ್ ಆಯಿತು, ಈ ಹುಡುಗ ಸ್ಮಾರ್ಟ್ ಆಗಿದ್ದಾನೆ ಅಂತ. ಫಿಕ್ಸ್ ಮಾಡ್ಕೊಂಡ್ವಿ, ಈತನ್ನೇ ಹಾಕೋದು ಅಂಥೇಳಿ. ಆಗ ನಮ್ಮ ಯಜಮಾನರು ಯಾಕಪ್ಪ ಮತ್ತು ನಾನು ಇಡೀ ಸಾಕಾಗಿದೆ ಈ ಫೀಲ್ಡ್ಗೆ ಮತ್ತೆ ನನ್ನ ಮಗ ಅಂತ. ಸರಿ, ಹಾಗಾಗಿ ಏನೋ ಇದೊಂದು ಪಿಕ್ಚರ್ನಲ್ಲಿ ಮಾಡಿಸಿ ಮತ್ತೆ ಬೇರೆ ನೀವು ಮಾಡದೇ ಇದ್ರೂ ಪರವಾಗಿಲ್ಲ ಅಂತ ಹೇಳಿ ಆ ಪಿಕ್ಚರ್ಗೆ ಸೆಲೆಕ್ಟ್ ಮಾಡಿಕೊಂಡ್ರು.
ತುಂಬ ಆ ಪಿಕ್ಚರ್ ಪೂರ ಅಡ್ವೆಂಚರಸ್ ಪಿಕ್ಚರು. ಅರ್ಜುನ್ಗೆ ಡ್ಯೂಪೇ ಹಾಕಿಲ್ಲ, ಡ್ಯೂಪೇ ಇರಲಿಲ್ಲ ಆ ಪಿಕ್ಚರ್ನಲ್ಲಿ. ಎಲ್ಲ ಪ್ರತಿಯೊಂದು ಶಾರ್ಟಲ್ಲೂ ಆತನೇ ಒರಿಜಿನಲ್ ಮಾಡಿರೋದು. ನೋಡೋಕ್ಕೆ ನಮಗೆ ಭಯ ಆಗುತ್ತೆ ಇವಾಗಲೂ ಆ ಪಿಕ್ಚರ್ ನೋಡಿದ್ರೆ. ಅದು ನಮ್ಮ ಯಜಮಾನ್ರಿಗೆ ತುಂಬ ಬೇಜಾರಾಯಿತು, ಹೋಗಿ ಗಲಾಟೆನೇ ಮಾಡಿಬಿಟ್ರು. ನನ್ನ ಮಗನ ತೊಗೊಂಡೋಗ್ಬಿಟ್ಟು ಅಷ್ಟು ತುದಿ ಒಳಗೆ ಹಿಂಸಿ ಇದು ಮಾಡ್ತಾ ಇದ್ದೀರಾ, ಅದೆಲ್ಲ ನನಗೆ ಇಷ್ಟ ಆಗಲಿಲ್ಲ ಅಂಥೇಳಿ. ಈಗಿನ ಅರ್ಜುನ ನನ್ನ ಮುದ್ದಿನ ಮಗ ಪಂಚಭಾಷಾ ತಾರೆ ಆಗಿದ್ದಾನೆ. ಅದರಿಂದ ನನಗೆ ತುಂಬ ಸಂತೋಷ ಆಗುತ್ತೆ. ಇದುವರೆಗೂ ನಮ್ಮ ತಾಯಿ ಫಸ್ಟ್ ಟೈಮ್ ಈ ಥರ ಬಂದಿದ್ದಾರೆ. ನಮ್ಮ ತಂದೆ ಆಕ್ಟಿಂಗ್ ಮಾಡ್ತಿದ್ದಾಗೂ ಹೋಗ್ತಿರ್ಲಿಲ್ಲ ಎಲ್ಲೂ. ಫಸ್ಟ್ ಟೈಮ್ ಬಂದಿದ್ದಾರೆ, ನನಗೆ ಆಶ್ಚರ್ಯ. ಓ ಮಾ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ನಮಗೆ ಗೊತ್ತಿರೋ ಅರ್ಜುನ್ ಆಕ್ಷನ್ ಕಿಂಗ್ ಅರ್ಜುನ್. ಪುಟಾಣಿ ಹುಡುಗನಾಗಿದ್ದಾಗ ಹೇಗಿದ್ರು ಅರ್ಜುನ್? ಇವರನ್ನ ತುಂಬ ತುಂಟ, ಇವನ್ ತುಂಬ ಸ್ಮೂತ್ ಆಗಿದ್ದ. ಹಾಂ, ಆದರೆ ಇವನ್ ಜಾಸ್ತಿ ಮಾತಾಡ್ತಾ ಇರಲಿಲ್ಲ. ಅವನ್ ಸಿಕ್ಕಾಕೊಳ್ಳೋನು ಇನ್ ಸಿಕ್ಕಾಕೋತಾ ಇದ್ದ. ಓ, ಸೈಲೆಂಟಾಗಿ ಚೆಸ್ಟ್ ಮಾಡೋರು. ಹಾಂ, ಸಿನಿಮಾಗೆ ಅಂತ ಹೇಳ್ಬಿಟ್ಟು ಇವ್ರ ತಂದೆ ಬೆಳೆಸ್ಲಿಲ್ಲ. ಅವನು ಒಬ್ಬ ಪೊಲೀಸ್ ಆಫೀಸರ್ ಆಗಬೇಕು ಅಂತ. ಹೇಳಿದ್ರು. ಅವನ ಅದೃಷ್ಟ ಇಲ್ಲಿಗೆ ಹೇಳ್ಕೊಂಡ್ಬಂತು. ಈಗ ನೋಡಕ್ಕೆ ನಮ್ಗೆ ಭಾಳ ಥ್ರಿಲ್ಲಿಂಗ್ ಆಗ್ತಿತ್ತು ಅವ್ರು ಆ ವಾಟರ್ ಫಾಲಲ್ಲಿ ಕೆಳಗೆ ಇಳಿಯೋದಲ್ಲ. ಒಬ್ಬ ತಾಯಿಯಾಗ ಆ ದೃಶ್ಯಗಳನ್ನ ನೋಡಿದಾಗ ನಿಮ್ಗೆ ಹೇಗೆ ಅನ್ಸೋದು ಮೇಡಮ್? ನಾನು ಖಂಡಿತ ನೋಡ್ತಾ ಇರಲಿಲ್ಲ, ಕಣ್ಣು ಮುಚ್ಕೋತಾ ಇದ್ದೆ. ಬೇರೆಯವ್ರು ಯಾರಾದರೂ ಫೈಟಿಂಗ್ನಲ್ಲಿ ಯಾರಾದರೂ ಹೊಡೆದ್ರೆ ನಾನು ಇವು ನೋಡಿಬಾರ್ದ ಅನ್ನೋ ಥರ ನಮಗೆ ಇತ್ತು. ಅವನು ಸ್ವಲ್ಪ ಪ್ಯಾಥೆಟಿಕ್ ಸೀನ್ ಏನೋ ಇದ್ರೆ ಆ ಪಿಕ್ಚರ್ ನೋಡಲ್ಲ. ಫೈಟ್ ಗೀಟ್ ಇದ್ರೆ ಅದು ನಾನು ನೋಡಿದ್ರೆ ನೋಡ್ತಾರೆ. ಅಮ್ಮ ಬನ್ನಿ. ಸಿಂಹದ ಮರಿ ಸೈನ್ಯ ಬಗ್ಗೆ ಮಾತಾಡ್ತಾ ಇದ್ವಿ. ಅದರ ಬಗ್ಗೆ ಅವರ ನೆನಪುಗಳನ್ನ ಹಂಚ್ಕೊಳ್ಳೋಕೆ ಮತ್ತೊಬ್ಬರಿದ್ದಾರೆ ನಿಮ್ಮ ಗೆಳೆಯರು, ನೋಡಿ. ಓ, ವೆಲ್ಕಮ್ ಭಾನುಪ್ರಕಾಶ್. ಏನೋ ಹಂಗೆ ಇದ್ದಾನೆ. ಹಾಗೆ ಇದ್ದಾರೆ. ನೀವು ಹೇಳಿ, ಲೆಟ್ಸ್ ರೀಇಂಟ್ರೊಡ್ಯೂಸ್ ಭಾನುಪ್ರಕಾಶ್. ಭಾನು ನನಗಿಂತ ಮೊದಲು ಆಕ್ಟ್ರು. ಹಾಂ, ಸೊ ನಮ್ಮ ಟೀಮ್ನಲ್ಲೇ ದೊಡ್ಡ ಆಕ್ಟರ್ ಇವನೇ. ಅವಾಗ ನನಗೆ ಇವನು ಫ್ಯಾನು, ಈಗ ಅವನಿಗೆ ಉಂಟಾಗಿದ್ದೀವಿ. ಹಾಂ, ಪುಟಾಣಿ ಏಜೆಂಟ್, ಪ್ರಚಂಡ ಪುಟಾಣಿಗಳು ಎಲ್ಲ. ಆದಾಗ ಮಕ್ಕಳ ಕೂಟಕ್ಕೆ ಫಂಕ್ಷನ್ಗೆ ಬಂದಾಗ ಮುಂದಿನ ರೋನಲ್ಲಿ ಇತ್ಕೊಂಡು ನನಗೆ ವಿಶ್ ಮಾಡಿದ್ದೆ ಅಂತ ಅವಾಗ ಬಂದು ಹೇಳಿದ್ದ. ನೆನಪಿದ್ಯಾ? ಹೌದು. 34 ವರ್ಷ ಆಯ್ತು ನಮ್ಮ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿ. 79-80 ಓಕೆ. ಇವತ್ತಿನವರೆಗೂ ಆ ಫ್ರೆಂಡ್ಶಿಪ್ ಬೆಳೀತಲೇ ಬಂದಿದೆ. ಓಕೆ. ಯಾವತ್ತಿದ್ರು ಫೋನ್ ಮಾಡಿರೋ ತಕ್ಷಣ ರೆಸ್ಪಾನ್ಸ್ ಮಾಡ್ತಾನೆ. ಅಲ್ಲ, ನೀವು ಎಲ್ಲರ ಜೊತೆ ಕಾನ್ಸ್ಟೆಂಟ್ ಟಚಲ್ಲಿ ಇರ್ತೀರಾ ಅನ್ಸಲ್ಲ ಅರ್ಜುನ್? ಅಂತಂದ್ರೆ ಹಳೇದಲ್ವಾ, ಹಳೆ ಬೇರುಗಳಲ್ವಾ, ಸೊ ಮರೆಯಕ್ಕಾಗಲ್ಲ. ಇನ್ನೊಂದೇನಂದ್ರೆ ನೆನಪಿನ ಶಕ್ತಿ ನಮ್ಮೆಲ್ಲರಿಗಿಂತನೂ ಜಾಸ್ತಿ ಇದೆ. ನಮಗೆ 50 ಜನ ಫ್ರೆಂಡ್ಸ್ ಇದ್ರೆ ಅವ್ನು 500 ಜನ ಫ್ರೆಂಡ್ಸ್ ಇದ್ದಾರೆ. ಎಲ್ಲರ ಹೆಸರು ಈಗಲೂ ಕೇಳಿದ್ರೆ ಹೇಳ್ತಾನೆ. ಪ್ಲಸ್ ಓಕೆ, ಅಲ್ಲಿ ಹೋದ್ಮೇಲೆ ತುಂಬಾನೇ ಕಷ್ಟಪಟ್ಟು ಇವನು ಏಳಿಗೆಲಿ ತಂದೆ ಮತ್ತೆ ಅಣ್ಣ 2 ಕಣ್ಣುಗಳಿದ್ದಾಗೆ. ನಿಜವಾಗ್ಲೂ ಅವರಿಬ್ರು ಇದ್ದಿದ್ರೆ ಈಗ ತುಂಬಾ ಸಂತೋಷ ಪಡೋರು. ಈ ಸ್ಥಾನದಲ್ಲಿ ಬಂದಿದ್ದಾನೆ. ತಮಿಳಲ್ಲಿ ಹೋಗಿ ನೀವೆಲ್ಲ ಮೆರೆದಿದ್ದೀರ, ನಿಜವಾಗ್ಲೂ ನಾವೆಲ್ಲ ಅಪ್ರಿಷಿಯೇಟ್ ಮಾಡಲೇಬೇಕು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಬಾನು. ಸಿಂಹದ ಮರಿ ಸೈನ್ಯ ಬಗ್ಗೆ ಮಾತಾಡಿದ್ವಿ. ಕಾಲೇಜ್ ಡೇಸ್ ಅದರ ಬಗ್ಗೆ ಮಾತಾಡೋಕ್ಕೆ ಒಬ್ಬ ವ್ಯಕ್ತಿ ಇದ್ದಾರೆ, ಅವ್ರು ನೋಡಿ. ತುಂಬ ಮುತ್ತೆಲ್ಲ ಕೊಡೋಣ. ನಿಮ್ಮ ಫ್ರೆಂಡನ್ನ ನೀವೇ ಇಂಟ್ರೊಡ್ಯೂಸ್ ಮಾಡಿಬಿಡಿ. ಇವನು ನನ್ನ ವೆರಿ ವೆರಿ ಕ್ಲೋಸ್ ಫ್ರೆಂಡ್ ವಿಶ್ವನಾಥ್ ಅಂತ. ನಗದ್ರಲ್ಲಿ ತುಂಬಾ ನಗೋ. ಎಷ್ಟು ವರ್ಷದ ಗೆಳತನ ನಿಮ್ದು? 81 ಶುರುವಾಯ್ತು ನಮ್ ಗೆಳತನ. ಅವ ನಾನು ಚಿಕ್ಕ ಹುಡುಗ ಆಗಿದ್ದೆ, ಇವ್ನು ದೊಡ್ಡವನಾಗಿದ್ದೆ. ಇವ್ರು ದೊಡ್ಡವಾಗಿಲ್ಲ. ಹೇಳಿ ಸರ್. 81-82 ಫಸ್ಟ್ ಇಯರ್ BSc ಜೊತೆಗಿದ್ರಿ? ಜೊತೆಗಿದ್ವಿ. ನ್ಯಾಷನಲ್ ಕಾಲೇಜ್ ಬಸವನಗುಡಿ. ಸಾಹೇಬ್ರು ಅಷ್ಟೊತ್ತಿಗೆ ಸುಮಾರು ಪಿಕ್ಚರ್ಗಳು ಮಾಡಿದ್ರು. ಸೊ ತುಂಬಾನೇ ಫ್ಯಾನ್ ಫಾಲೋವರ್ಸ್ ಇವ್ರಿಗೆಲ್ಲ. ಕಾಲೇಜಲ್ಲೂ ಹೀರೋನೇ.
ಇವರೆಲ್ಲ 2 ದಿವಸ 3 ದಿವಸ ಓದ್ತಾ ಇದ್ದಿದ್ದು ಬಟ್ ಪಾಸ್ ಮಾಡ್ಕೊಂಡ್ಬಿಡೋರು. ನಾವು ವರ್ಷ ಎಲ್ಲ ಓದಿದ್ರು ನಮ್ದು ಅಷ್ಟೇ ಮಾರ್ಕ್ಸ್. ಅಷ್ಟು ಬ್ರಿಲಿಯನ್ಸು, ಅಷ್ಟು ಇದು ಮೆಮೊರಿ ಪವರ್ ಎಲ್ಲ ತುಂಬಾ ಚೆನ್ನಾಗಿತ್ತು ಅಂತಂದ್ರೆ ಇದಕ್ಕೆ ಮುಂಚೆ ಇತ್ತು ಅಂತ ಈಗೂ ಇದೆ. ಆಮೇಲೆ ಚಿತ್ರ ಬಿಡಿಸೋದು ಅಷ್ಟೇ. ಇವ್ರಿಗೆ ಇವ್ ಕೈಲಿ ಒಂದು ಚಿತ್ರ ಬಿಡಿಸಿ, ಸ್ಕೆಚಿಂಗು ಚಿತ್ರ ಬಿಡಿಸೋದು. ಹೌದು. ಇವ್ರ ಆಲೈನ ಆಗಿರೋದ್ರಿಂದ ಅವ್ರಿಗೆ ಗೊತ್ತು ಎಲ್ಲ ಚೆನ್ನಾಗಿ. ಚಿತ್ರ ಬಿಡಿಸ್ತಿಲ್ಲ. ಆಮೇಲೆ ಲಾಸ್ಟ್ ಸರ್, ಐ ಕಾಂಟ್ ಫರ್ಗೆಟ್ ದಟ್. ಪಾಪ ಇವ್ರು ಇಲ್ಲಿದ್ದಾಗ ಇವರು ತಂದೆಯವರು, ನಮಗೂ ಒಳ್ಳೆ ತಂದೆಯವರೇ ಸರ್ ಅವರು. ಆಗ ಇವ್ರನ್ನ ಪಾಪ ಚೆನ್ನೈ ಕಳಿಸ್ಬೇಕು ಅಂತ ತೀರ್ಮಾನ ಮಾಡಿದ್ರು. ಇವ್ರು ಹೋಗಲ್ಲ ಅಂತ. ಆಮೇಲೆ ನಮಗೂ ಹೇಳಿದ್ರು, ಜೊತೆಲಿ ಇದ್ವಲ್ಲ, ಅಪ್ಪ ನೀವಾದ್ರು ಹೇಳ್ರು ಅವನಿಗೆ ಹೋಗ್ಲಿ, ಎಸ್ ಗಾಟ್ ಎ ಬ್ರೈಟ್ ಫ್ಯೂಚರ್, ಇಲ್ಲೇನಿದೆ ಅಂತಂತಂದ್ರು. ಆಮೇಲೆ ನಾವು ಅಫ್ಕೋರ್ಸ್ ಹೇಳಿದ್ವಿ, ನಾಟ್ ಪೆಟ್ ಟಾಕ್ ಅಷ್ಟೇ. ಆಮೇಲೆ ಡಿಸೈಡ್ ಮಾಡಿದ್ರು. ಐ ರಿಮೆಂಬರ್ ವೆರಿ ವೆಲ್, 84 ಸರ್, ಫಸ್ಟ್ ಮೂವಿ ನನ್ರಿ. ಫ್ಲೈಟ್ ಟಿಕೆಟ್ ಆಲ್ಸೋ ಐ ರಿಮೆಂಬರ್ ವೆರಿ ವೆಲ್, 260 rupees ಫಾರ್ ಚೆನ್ನೈ. ಸೊ ನಾವು ಇವ್ರದ್ದು ಒಂದು ಅಂಬಾಸಿಡರ್ ಕಾರ್ ಇತ್ತು, ಅದರಲ್ಲೇ ಹೋಗಿ ಡ್ರಾಪ್ ಮಾಡಿ ಬಂದ್ವಿ. ಇವತ್ತಿಗೆ 30 ವರ್ಷ. ಮೈ ಗುಡ್ನೆಸ್, ದ ಹೈಟ್ಸ್, ದ ಫೇಮ್, ದ ಅಚೀವ್ಮೆಂಟ್, ಸೂಪರ್ ಸಮಥಿಂಗ್ ವೆರಿ ಗುಡ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಐ ರಿಯಲಿ ಲವ್ ಹಿಮ್. ಅಂಡ್ 33 ವರ್ಷ ಆದ್ರೂ our love and affection, it's becoming stronger and stronger every day. Let it grow, let it grow, let it grow. ಬೆಂಗಳೂರಿಂದ ಚೆನ್ನೈ ಶಿಫ್ಟ್ ಆದ್ರಿ. ಆ ಪೀರಿಯಡ್ ಹೇಗಿತ್ತು? ವಾಸ್ ಇಟ್ ಈಸಿ ಆರ್ ನೋ? ಇಲ್ಲ, ನನಗೆ ಇಲ್ಲಿಂದ ಮಡ್ರಾಸ್ ಹೋದ್ಮೇಲೆ ಅಲ್ಲಿ ಡೈರೆಕ್ಟರ್ ರಾಮನಾರಾಯಣ್ ಅಂತ ಅವರು ನನ್ನ ತಮಿಳು ಇಂಟ್ರೊಡ್ಯೂಸ್ ಮಾಡಿದ್ರು. ಇತ್ತೀಚೆಗೆ ಅವರು ತೀರೋದ್ರು. ಹೌದು. ನಾನು ಅಲ್ಲಿ ತುಂಬಾ ಕಷ್ಟ ಪಡಲಿಲ್ಲ. 7 ಸಿನಿಮಾಗಳು ಒಂದು ದಿನಕ್ಕೆ ನಾನು ಮಾಡ್ತಿದ್ದೆ. ಇಲ್ಲಿ 2 hours, 1 hour, ಇಲ್ಲಿ 1 hour, ಇಲ್ಲಿ 1 hour, ಇಷ್ಟೊಂದು ಬ್ಯುಸಿಯಾಗಿ ಕೆಲಸ ಮಾಡ್ತಿದ್ದೆ ನಾನು. ಸೊ ಈ ಕಡೆ ಆ ಕಡೆ ಎಲ್ಲ ಭಾಷೆಲೂ ಏನೋ ಒಂದೇ ದಿನದಲ್ಲಿ ತಮಿಳ್ನಾಡಲ್ಲಿ ಶೂಟ್ ಮಾಡಿದ್ದೀನಿ, ಮಧ್ಯಾಹ್ನ ಆಂಧ್ರಲ್ಲಿ ಮಾಡಿದ್ದೀನಿ, ಮತ್ತೆ ಬಂದು ಕರ್ನಾಟಕದಲ್ಲಿ ಒಂದು ಶೂಟ್ ಮಾಡಿದ್ದೀನಿ. ಸೊ ಇಷ್ಟೊಂದು ಕೆಲಸ ದೇವ್ರ ದಯಿಂದ ಇತ್ತು. ಆ್ಯಂಡ್ ಅವಾಗ ನನಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಆ್ಯಕ್ಟಿಂಗ್ ಅಂತ ಏನೂ ಗೊತ್ತಿರಲಿಲ್ಲ. ಒಂದು 40-50 ಪಿಕ್ಚರ್ ಆಗೋವರೆಗೂ ಐ ವಾಸ್ ನಾಟ್ ಸೀರಿಯಸ್. ಎಲ್ಲೋದ್ರೂ ನಿನ್ನ ಬಾಡಿ ಚೆನ್ನಾಗಿದೆ, ಶರ್ಟ್ ಪಿಕ್ಚರ್ನವರು ಬೆಲ್ಟ್ ಫೈಟ್ ಗೀಟು ಮಾಡ್ಬಿಡೋದು, ಅಷ್ಟೇ ಮುಗಿದೋಯ್ತು. 30 ದಿವಸದಲ್ಲಿ ಒಂದು ಪಿಕ್ಚರ್ ಮುಗಿದೋಗಿರೋದು. ಯಾವಾಗಲೂ ಬಿಸಿ ಆಗಿದ್ದ ನಾನು ಇಮ್ಮಿಡಿಯೇಟ್ ಸೋಲ್ನ ಕಂಡೆ. ನೋಡಿದ್ರೆ ದೊಡ್ಡ ಪಿಕ್ಚರ್ಗಳೆಲ್ಲ ಸೋತೋಯ್ತು. ಅದಾದ್ಮೇಲೆ ಓಕೆ, ನನಗೇನು ಗೊತ್ತು, ಇನ್ಮೇಲೆ ಪಿಕ್ಚರ್ ಇಲ್ಲ ಅಂತಂದ್ರೆ ಸ್ವಲ್ಪ ದಿನ ಸಿನಿಮಾನೇ ಇಲ್ಲ. ಇಲ್ಲ ಅಂದ್ರೆ ನನಗೆ ಇನ್ನೇನು ಗೊತ್ತು? ನನಗೆ ಏನು ಗೊತ್ತಿಲ್ವೇ? ಡ್ರೈವಿಂಗ್ ಗೊತ್ತು, ಡ್ರೈವರ್ ಆಗಿ ಹೋಗೋಕ್ಕಾಗಲ್ಲ. ಇನ್ನೇನು ಗೊತ್ತು? ಟೆಕ್ನಿಕಲಿ ಸ್ವಲ್ಪ ಅಬ್ಸರ್ವ್ ಮಾಡ್ತಿದ್ದೆ ನಾನು. ಡೈರೆಕ್ಟರ್ ವರ್ಕ್ ಮಾಡುವಾಗ ಅವನು ಏನು ಮಾಡ್ತಾನೆ, ಯಾವ ಥರ ಕ್ಯಾಮ್ರಾ ಶೂಟ್ ಮಾಡಿದಾಗ ಹೆಂಗಿರುತ್ತದು, ಇದೆಲ್ಲ ತುಂಬ ಟೆಕ್ನಿಕಲ್ ಓರಿಯೆಂಟೆಡ್ ಆಗಿದ್ದೆ ನಾನು. ಓಕೆ, ಇವಾಗ ನನಗೇನು ಇಲ್ಲ, ಸಿನಿಮಾ ಇಲ್ಲ, ಐ ಥಿಂಕ್ ಐ ಕ್ಯಾನ್ ಡೈರೆಕ್ಟ್ ಅಂತ ನನ್ನೊಳಗೆ ನನಗೊಂದು ಕಾನ್ಫಿಡೆನ್ಸ್ ಬಂತು. ಸೊ ಯಾಕೆ ನಾನೇ ಮಾಡಬಾರ್ದು ಅಂತ ಅಂದ್ಕೊಂಡು ಶುರು ಮಾಡಿದ್ದು ಅವಾಗಲೇ ನಾನು ಸ್ವಲ್ಪ ಸೀರಿಯಸ್ ಆಗಿದ್ದು ಆ್ಯಕ್ಟಿಂಗ್ ಅನ್ನೋದ್ರ ಬಗ್ಗೆ. ಈ ಪ್ರೊಫೆಷನಲ್ ಹಿಟ್ಟು, ಫ್ಲಾಪು, ಫಿಲ್ಮ್ಸು ಮಧ್ಯೆ ನಿಮ್ಮ ಪರ್ಸನಲ್ ಲೈಫಲ್ಲಿ ಒಂದು ಬಹಳ ಮುಖ್ಯವಾದ ಒಂದು ಘಟನೆ ನಡೀತು. ಆ ಘಟನೆ ಬಗ್ಗೆ ಒಂದು ವಿಡಿಯೋ ಇದೆ ನೋಡಿ. 86 ಮೀಟ್ ಮಾಡಿದ್ವಿ. 88 ಮದುವೆ ಆಯಿತು. ಬ್ಯಾಡ್ ಡೇಸ್, ಹ್ಯಾಪಿ ಡೇಸ್ ಎಲ್ಲ ಬಂತು ಹೋಯಿತು. ಐ ಜಸ್ಟ್ ವಾಂಟೆಡ್ ಟು ಸೇ ವಿ ಆಲ್ವೇಸ್ ಲವ್ ಯು. ನಂದು ಆಲ್ರೆಡಿ 2 ಫಿಲ್ಮ್ಸ್ ಆಗಿತ್ತು ಕನ್ನಡದಲ್ಲಿ. ತೆಲುಗುಗೆ ಇಂಟ್ರೊಡ್ಯೂಸ್ ಮಾಡಿದ್ದು ನೀವೇ ಅಲ್ವಾ, ಡಾಕ್ಟರ್ ಗಾರೆ ಅಬ್ಬಾಯಿ. ಶೂಟಿಂಗ್ ಮಾಡ್ತಾ ತುಂಬ ಕ್ಲೋಸ್ ಆಗೇ ಇದ್ವಿ. ಆ್ಯಂಡ್ ವಿ ಶೇರ್ಡ್ ಲಾಟ್ ಆಫ್ ಬ್ಯೂಟಿಫುಲ್ ಮೂಮೆಂಟ್ಸ್. ಅವಾಗ ಎಂಡ್ ಆಫ್ ದ ಶೂಟಿಂಗ್ ಟೈಮ್ನಲ್ಲಿ ವಿ ಹ್ಯಾಡ್ ಫೀಲಿಂಗ್ಸ್ ಫಾರ್ ಈಚ್ ಅದರ್, ಬಟ್ ಯಾವ ಥರ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ನನಗೂ ಗೊತ್ತಿರಲಿಲ್ಲ. ದೆನ್ ನಾನೇ ಹೋಗಿ ಕೇಳಿದೆ, ಯು ರಿಯಲಿ ಲೈಕ್ ಮೀ ಅಂತ ಕೇಳಿದೆ. ದಟ್ಸ್ ವೆನ್ ಅವಾಗ ಅವ್ರು ಹೇಳಿದ್ರು, ಎಸ್, ನಾನು ಮದುವೆ ಏನಾದರೂ ಆಗೋಂಗಿದ್ರೆ ನಿನ್ನೆ ಮದುವೆ ಆಗ್ತೀನಿ ಹಾಗೆ ಅಂತ ಹೇಳಿದ್ರು. ಸೊ ದಟ್ ವಾಸ್ ಅ ಬ್ಯೂಟಿಫುಲ್ ಚೆರಿಷಬಲ್ ಮೂಮೆಂಟ್ ನನ್ನ ಲೈಫ್ನಲ್ಲಿ. ಡೆಲಿವರಿ ಟೈಮ್ನಲ್ಲೂ ಅಷ್ಟೇ, ಇಡೀ ದಿವಸ ಡೇ ಆ್ಯಂಡ್ ನೈಟ್ ಯು ಆರ್ ವಿತ್ ಮೀ. ಡೆಲಿವರಿ ಆಗೋವರೆಗೂ ನಿಮಗೆ ಒಂದು ಕುತೂಹಲ ಆಯಿತು, ಏನಾಯಿತು ಏನೋ, ಇಂಜೆಕ್ಷನ್ಸ್ ಕೊಟ್ಟರೆ ಏನಿದು ಇಂಜೆಕ್ಷನ್, ಪ್ಲೀಸ್ ಡೋಂಟ್ ಟಾರ್ಚರ್ ಹರ್, ಈ ಥರ ಎಲ್ಲ ಹೇಳ್ತಿದ್ರಿ. ಯು ಆರ್ ಇನ್ ಟಿಯರ್ಸ್, ಯು ಆರ್ ಕ್ರೈಯಿಂಗ್. ಐ ಹರ್ಡ್ ಒನ್ಸ್ ಡೆಲಿವರಿ ಆದಮೇಲೆ
ಆ ಮಗುನ್ ಕೂಡ ನೀವು ನೋಡಿಲ್ಲ, ನೀವು ಬಂದು ನೋಡಿದ್ದು ನನ್ನನ್ನು ಫಸ್ಟು. ಅಮ್ಮ ಮಗುನ ಕೈನಲ್ಲಿ ಇಟ್ಕೊಂಡಿದ್ರು, ಬಂದು ಅಪ್ಪ ಮಗು ನೋಡಿ ಅಂತ ಹೇಳಿದ ತಕ್ಷಣ ಆವಾಗ ನೀವು ಮಗುನ ನೋಡಿದ್ರಿ. ಇಟ್ಸ್ ಎ ಬ್ಯೂಟಿಫುಲ್ ಮೊಮೆಂಟ್. ಅದೇ ನಿಮಗೆ ತುಂಬ ಹೆಂಗರುಳು ಜಾಸ್ತಿ. ನಿಮಗೆ 26 ಇಯರ್ಸ್ ಆಯಿತು ಮದುವೆ ಆಗಿ. such a wonderful feeling. Always we keep loving you, keep smiling, hoping all the best for you. Best of luck. ರಥಸಪ್ತಮಿ ಅಂತ ಸೂಪರ್ ಹಿಟ್ ಚಿತ್ರ ಕೊಟ್ಟಂತ ಆಶಾರಾಣಿಯವರು ಈಗ ಅವ್ರು ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ನಿಮ್ಮ ಬಗ್ಗೆ. ದಿಸ್ ಹ್ಯಾಪಿ ಮ್ಯಾರಿಡ್ ಲೈಫ್ ಆಫ್ ಸೋ ಮೆನಿ ಇಯರ್ಸ್. ಅವ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಏನು ಹೇಳೋದು, ದಟ್ ಇಸ್ ನೀವು ಹೇಳ್ದಂಗೆ ಇದು ಒಂದು ಎ ಗ್ರೇಟ್ ಇನ್ಸಿಡೆಂಟ್ ಇನ್ ಮೈ ಲೈಫ್. ಹಾಯ್ ಆಡಿಯನ್ಸ್ ದಯವಿಟ್ಟು ಡಿಸ್ಟರ್ಬ್ ಮಾಡಬೇಡಿ, ನೀವು ಮಾತಾಡಿ ಸರ್. ಇಲ್ಲೆಲ್ಲೋ ಇರಬೇಕು. ಇಲ್ಲ ಅದರ ಆಡಿಯನ್ಸ್ ಡಿಸ್ಟರ್ಬ್ ಮಾಡಬೇಡಿ ಪ್ಲೀಸ್. ಇಲ್ಲ ಡಿಸ್ಟರ್ಬ್ ಮಾಡಿಲ್ಲ, ಅವಳ ವಾಯ್ಸ್ ಇಲ್ಲ ಯಾರೋ ಲೇಡಿ ಆಡಿಯನ್ಸ್ ಮೇಡಮ್ ಡಿಸ್ಟರ್ಬ್ ಮಾಡಬೇಡಿ. ಅವ್ರು ಪಾಪ ಏನೋ ಮಾತಾಡ್ತಾರೆ ಹೆಂಡತಿ ಬಗ್ಗೆ, ಫೋನಲ್ಲಿ ಮಾತಾಡ್ತಿರ್ಬೇಕು. ಎಲ್ಲಿ ಹಲೋ ಎಲ್ಲಿಂದ ಮಾತಾಡ್ತಿದ್ದಾರೆ? ಇಪ್ಪತ್ತೈದು ವರ್ಷಗಳ ನಂತರ ನಿವೇದಿತಾ ಅವ್ರನ್ನ ನಾವು ಯಾವುದೇ ಒಂದು ಪರದಲ್ಲಿ ನೋಡೇ ಇಲ್ಲ, ಮೊದಲನೇ ಸಲ ಸಿಕ್ಕಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಹೌ ವಾಸ್ ದಿಸ್ ಸರ್ಪ್ರೈಸ್ ಅರ್ಜುನ್? ಇಟ್ ವಾಸ್ ಎ ವೆರಿ ಪ್ಲೆಸೆಂಟ್ ಸರ್ಪ್ರೈಸ್. ವಾಯ್ಸ್ ಏನೋ ಎಲ್ಲೆಲ್ಲೊಂದು ಕೇಳಿಸ್ತಾ ಇದೆ, ಒಂದು ಆಕಾಶವಾಣಿ ತರ ಅಂತ ನೋಡಿದ್ರೆ. ಇವ್ರ ಮಾತು ಮಧ್ಯದಲ್ಲಿ ಹೇಳ್ತಾ ಇದ್ರು, ವಿ ಸ್ಟಾಪ್ ಇಟ್ ದಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅಂದ್ರೆ ನಾನು ಸೋತೋದೆ, ನನ್ನ ಚಿತ್ರಗಳು ಎಲ್ಲವೂ ಸೋಲ್ತು, ಒಂದಾದ್ಮೇಲೆ ಒಂದು ಸೋಲ್ತು. ಅಂತ ಟೈಮಲ್ಲಿ ನೀವು ಜೊತೆಗಿದ್ರಿ, ಗಂಡನ ಕೆಲಸ ಇಲ್ಲ, ಆಗ್ತಾ ನೀವು ಮದುವೆ ಆಗಿದ್ದೀರಿ. ನಿಮ್ಮ ಫೀಲಿಂಗ್ಸ್ ಹೇಗಿತ್ತು? ಹೇಗೆ ಸಪೋರ್ಟ್ ಮಾಡ್ತಿದ್ರಿ? ಅವಾಗ ತುಂಬ ಚಿಕ್ಕವಳು ನಾನು. ಆ್ಯಕ್ಚುಲಿ ಅಷ್ಟೊಂದು ಬೆಳವಣಿಗೆ ಇರಲಿಲ್ಲ, ತಿಳುವಳಿಕೆ ಇರಲಿಲ್ಲ. ಐ ಜಸ್ಟ್ ದೇವ್ರಿಗೆ ಬಿಟ್ಟಾಯಿತು, ದೇವರೇ ಕಾಪಾಡ್ತಾನೆ ಅನ್ನೋ ಒಂದು ನಂಬಿಕೆ ನನ್ನಲ್ಲಿತ್ತು. ಸೊ ಐ ಹ್ಯಾಡ್ ಹೋಪ್ಸ್, ಇವ್ರು ಬಂದೇ ಬರ್ತಾರೆ, ಇವ್ರಿಗೆ ಏನು ಮಾಡಿದ್ರು ಇವ್ರಿಗೆ ಜಯ ಸಕ್ಸಸ್ ಸಿಕ್ಕೇ ಸಿಗತ್ತೆ ಅನ್ನೋ ನಂಬಿಕೆ ಇತ್ತು. ದಟ್ಸ್ ವಾಟ್ ಕೆಪ್ ಮಿ ಗೋಯಿಂಗ್. ನಾನು ಅವಾಗ ನನಗೆ ಕಾನ್ಫಿಡೆನ್ಸ್ ಕೊಟ್ಟಿದ್ದೇ ಇಬ್ರು. ಒಂದು ನಮ್ಮ ತಾಯಿ, ಆಮೇಲೆ ನೀತು. ಆಮೇಲೆ ತುಂಬಾ ಜನಕ್ಕೆ ನಾನು ಡೈರೆಕ್ಟ್ ಮಾಡ್ತೀನಿ ಅನ್ನೋ ಭರವಸೆನೇ ಇರಲಿಲ್ಲ. ಬಿಕಾಸ್ ಆಕ್ಟರ್ ಆಗೇ ಫ್ಲಾಪ್ ನಾನು. ಹೌದು. ಸೊ ಡೈರೆಕ್ಷನ್ ಇವನ್ ಈ ಚಿಕ್ಕ ವಯಸ್ಸಲ್ಲಿ ಇವನೇನ್ ಮಾಡ್ತಾನೆ ಇವನು ಅನ್ನೋ ಒಂದು ಡೌಟ್ ತುಂಬಾ ಜನಕ್ಕಿತ್ತು, ತುಂಬಾ ಕ್ಲೋಸ್ ಫ್ರೆಂಡ್ಸ್ಗೆ ಇತ್ತು. ಬಿಕಾಸ್ ಅವ್ರಿಗೂ ಗೊತ್ತಿಲ್ಲಲ್ಲ. ಹೌದು. ನಮ್ಮ ಅಮ್ಮನೂ ಹೇಳಿದ್ರು, ಇವರಿಬ್ರು ಒಂದೇ ಮಾತು ಹೇಳಿದ್ರು, ನಿಮ್ಗೆ ಕಾನ್ಫಿಡೆನ್ಸ್ ಇದೆಯಾ, ಯಾರ ಬಗ್ಗೆ ಯೋಚನೆ ಮಾಡಿ ನೀನು ಮಾಡು ಅಂತ ಹೇಳಿದ್ರು. ಅದಾದ್ಮೇಲೆ ತುಂಬಾ ಕಷ್ಟಗಳೆಲ್ಲ ಬಂತು. ಪಿಕ್ಚರ್ ಮಾಡುವಾಗ ತುಂಬಾ ಕಷ್ಟ ಬಂತು, ದುಡ್ಡಿಗೆ ತುಂಬಾ ಒತ್ತಡ ಬಂತು. ಆವಾಗ ನಮ್ಮ ತಾಯಿಯವರು, ನಿನ್ಗೇನ್ ಬೇಕು, ನಿನ್ಗೆ ನನ್ನ ಹೆಸರಲ್ಲಿ ಏನೇನಿದೆ ಎಲ್ಲ ನಾನು ಸೈನ್ ಮಾಡ್ಕೊಟ್ಬಿಡ್ತೀನಿ, ನೀನು ಮಾಡು, ನಿನಗೆ ತಾನೇ ಮಾಡು. ಹಂಗೂ ಒಂದು ಮನೆ ಬೇರೆ ಮಾರ್ಬಿಟ್ರು. ಸೊ ಆಗ ಬಂದು ಒಂದು ಸ್ಟ್ರೆಂತ್ ಅಂತ ಕೊಟ್ಟಿದ್ದು ಇಬ್ರು ವ್ಯಕ್ತಿಗಳು. ಆ ಕಷ್ಟದ ಕಾಲದಲ್ಲಿ ಎಷ್ಟು ಅವಧಿ, ಎಷ್ಟು ಕಷ್ಟ ಅಂತಂದ್ರೆ ಅಗೇನ್ ಬಿದ್ದು ಎದ್ದು ಬರಬೇಕಲ್ವ? ಹೌದು ಸರ್, ಬೀಳದೆ ಇರೋದು ಹೆಂಗಾಗುತ್ತೆ? ಎಲ್ಲರೂ ಬೀಳ್ತೀವಿ, ವಾಪಸ್ ಎದ್ದೇಳೋದಿದೆಯಲ್ಲ ಅದು ನಿಜವಾದ ಯಶಸ್ಸು ಅನ್ಸುತ್ತೆ. ಆ ಟೈಮಲ್ಲಿ ಯು ವಾಸ್ ಅರೌಂಡ್ 20, 21? ಐ ವಾಸ್ 21. ನಾನು 19 ಆಗಿದ್ದೆ ಅವಾಗ. I mean, how's our man at home? ಅದೇ ಹೇಳಿ, ನಮ್ಗೆ ಅರ್ಜುನ್ ಗೊತ್ತು, ಆನ್ ಸ್ಕ್ರೀನ್ ನೋಡಿದೀವಿ. I mean, he's so different compared to what you see him on the screen. Okay. ಮನೆಗೆ ಒಟ್ಟಿಗೆ ಬಂದಾಗ ಕಾಫಿ ಮಾಡೋದು, and he does around 2-3 dishes ಎಲ್ಲ ಮಾಡ್ತಾರೆ. ಸೊ ನಮ್ಗೆ ಏನಾದ್ರೂ ಆಗಲೇ ತುಂಬಾ ಹೆಲ್ಪಿಂಗ್, he helps. ಐಶ್ವರ್ಯ ಅರ್ಜುನ್, please welcome. Yes, please. Over to you. Such a lovely family. ನೀವೇ ಕಂಟಿನ್ಯೂ ಮಾಡಿ. ನಾವೆಲ್ಲ ಸ್ವಲ್ಪ ಐ ಥಿಂಕ್ ವಿ ಆರ್ ಅ ಕ್ರೇಜಿ ಫ್ಯಾಮಿಲಿ. ನಮಗೆ ವಾಟ್ಸ್ಆಪ್ ಅಲ್ಲಿ ಒಂದು ಗ್ರೂಪ್ ಇದೆ. ನಿಮ್ಮ ಫ್ಯಾಮಿಲಿ ಇದೆ? ನಾವು ಫ್ಯಾಮಿಲಿ ಗ್ರೂಪ್. ಏನು ಹೆಸರು ಆ ಗ್ರೂಪ್ ಹೆಸರು? ಕನ್ನಡಿಗ ಡೂಡ್ಸ್. ವಾವ್. We keep changing it. Change ಮಾಡ್ತಾ ಇರ್ತೀವಿ, ಬಟ್ ಆಸ್ ಆಫ್ ನೌ ಚೇಂಜ್ ಮಾಡ್ತೀವಿ. ಹೇಳಿ ಹೇಳಕ್ಕಾಗಲ್ಲ ಇಲ್ಲಿ. ಹೇಳಕ್ಕಾಗಲ್ಲ. ನಾವು ಹೆಸರು ಮಾಡ್ತೀವಿ ಆಮೇಲೆ. ಪೋಲ್ ಇದೆಲ್ಲ ಬರೆದ್ಬಿಟ್ಟು ಗ್ರೂಪ್ ಹೆಸರು ಮಾಡ್ತಾರೆ. So adrelli we keep sending like, you know, stupid jokes and stuff like that. Okay. So we're all very crazy at home. Ella salpa jolly and, you know, fun loving. Atra irthi manege. But our father bhala discipline ಬೆಳೆಸಿದ್ರಂತೆ. He was telling. How is he as a father? Strict discipline ಉಂಟಾ? ಅವ್ರು ಬಂದು ಸ್ಟ್ರಿಕ್ಟ್ ಖಂಡಿತವಾಗ್ಲೂ ಇಲ್ಲ. ಬಟ್ ಐ ಥಿಂಕ್ ಇಟ್ ಡಿಪೆಂಡ್ಸ್ ಲೈಕ್ ವೇರ್. ಇವಾಗ್ಲೂ ಅಷ್ಟೇ ಇವ್ರಿಗೆ ಸರ್ಪ್ರೈಸ್ ಮಾಡೋದಕ್ಕೆ ನಾವು ಪಟ್ಟಿದ ಕಷ್ಟ ನಮಗ್ ಗೊತ್ತು.
even in the flight, he was like, "Ellidira, ಏನ್ ಮಾಡ್ತಾ ಇದೀರಾ?" And you know, I had to tell him ನಾನು ಕಥಕ್ ಕ್ಲಾಸಿಗೆ ಹೋಗ್ತಾ ಇದೀನಿ ಅಂತ. Still he didn't leave me. So ನೀವು ಕಥಕ್ ಕಲಿತಾ ಇದ್ದೀರಾ? Yeah, I'm learning Kathak. Lovely. So it's very difficult, but discipline wise he's not too strict. Amma bandu innu salpa strict, like she's strict about what me keeping up my time and everything. Okay. Appa bandu tumba relaxed, maybe because I'm a girl, so fathers are always lenient, Yes, right? yes. So yeah, that way. ಈಗ ಅಮ್ಮ ಇದ್ದಾರೆ, ಮೇಡಮ್ ಬಂದಾಯ್ತು, ಈ ಫ್ಯಾಮಿಲಿನ ಕಂಪ್ಲೀಟ್ ಮಾಡಕ್ಕೆ ಇನ್ನೊಬ್ರು ಬರ್ತಾ ಇದ್ದಾರೆ. ಪ್ಲೀಸ್ ವೆಲ್ಕಮ್. ಕಲಾ ತಪಸ್ವಿ ರಾಜೇಶ್ ಅವರು. ನಿವೇದಿತಾ ಅವ್ರ ತಂದೆ ಅರ್ಜುನ್ ಅವರ ಮಾವ ರಾಜೇಶ್ ಅವರು ಇಲ್ಲಿದ್ದಾರೆ. ನಿಮ್ಮ ಅಳಿಯನ್ ಬಗ್ಗೆ ಮಾತಾಡ್ತಾ ಇದ್ವಿ. ನಮ್ಗೊಬ್ಬ ಸ್ಟಾರ್ ಆಗಿ ಗೊತ್ತು, ಆಕ್ಟರ್ ಆಗಿ ಗೊತ್ತು, ಅಳಿನಾಗ ನೀವು ಹೇಳ್ಬೇಕು. ಅದಕ್ಕೆ ಮುಂಚೆ ನಾವು ಮುನ್ನೋಡಿ ಬೇಡವಾ? ಎಲ್ಲ ಎಲ್ಲ ಕಡೆ ಹೇಳಿ, ಹೇಗೆ ಅಳಿಯಾದ್ರು ಅದು ಹೇಳಿ. ಇವ್ರ ತಂದೆಯವರು ನಾನು ಬಹಳ ಅಪ್ಯಾಯಮಾನ ಸ್ನೇಹಿತರು. ಅರ್ಜುನ್ ಅವ್ರ ಪರಿಚಯ ಆದಾಗ ಈ ಹುಡುಗಿ ಯಾರು? ಕನ್ನಡದ ಹುಡುಗಿ. ಯಾರ ಮಗಳು? ರಾಜೇಶ್ ಮಗಳು. ಈ ಹುಡುಗಿ ನಾನು ಮದುವೆ ಆಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿ ಸಂಕಲ್ಪ ಮಾಡಿಕೊಂಡು ತಾಯಿಯವ್ರಿಗೆ ಹೇಳಿದ್ರು. ತಾಯಿಯವ್ರು ಏನು ಮಾಡೋದು, ನನ್ನ ಹತ್ರ ಬಂದರು. ನನ್ನ ಮಗ ನಿನ್ನ ಮಗಳನ್ನ ಮೆಚ್ಚಿದಾನಪ್ಪ, ಮದುವೆ ಮಾಡಿಕೊಟ್ಬಿಡಿ ಅಂದೆ. ಅಮ್ಮ, ಈಗ ತಾನೇ ಬಡ್ಡಿಂಗ್ ಆರ್ಟಿಸ್ಟ್ ಆಕೆ, ಈಗ ತಾನೇ ಚಿಗುರು, ಒಂದು 5 ವರ್ಷ ಬೆಳೀಲಿ, ಆಮೇಲೆ ಮಾಡ್ಕೊಳ್ಳೋಣ ಅಂತೆ. ಇವಳು ಸ್ವಲ್ಪ ಇರುಸು ಆಯ್ತು ಅವಳಿಗೆ. ಯಾಕೆ? ಒಳ್ಳೆ ಹುಡುಗ ಸಿಕ್ಕದ, ಮದುವೆ ಮಾಡ್ಕೊಳ್ಬೇಕು ಅಂತ ಮನಸ್ಸು ಮಾಡಿದ್ಲು. ಅವಳು ಕೇಳಿದೆ, ಏನಮ್ಮ 5 ವರ್ಷ ಇದ್ದು ಮದುವೆ ಮಾಡ್ಕೋತೀಯ ಅಥವಾ ಈಗಲೇ ಮದುವೆ ಮಾಡ್ಕೋತೀಯ? ಮದುವೆ ಮಾಡ್ಕೊಂಡ್ಬಿಡ್ತೀನಿ ಅಣ್ಣ ಈಗಲೇ ಅಂದ್ಲು. ಓಕೆ, ಶುಭ ಮಸ್ತು ಅಂದೆ. ಹೀಗಾಗಿ ಸಂಬಂಧ ಬೆಳೀತು. ಈಗ ಅವ್ರು ಹೇಳಿದ್ಮೇಲೆ ಅಫ್ಕೋರ್ಸ್ ನಾನು ಓದಿದ್ದವಾಗ ಅದರ ಪೇಪರ್ಲಿ 19-20 ಫಿಲ್ಮ್ಸ್ ಆಫರ್ ಇತ್ತು ನಿಮಗೆ. ಬಟ್ ನನ್ನ ಫಿಲ್ಮ್ಸ್ ಬೇಡ, ಅರ್ಜುನ್ ಜೊತೆ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿದ್ರಿ ಅಂತ, ನಿಜಾನಾ? I think it's a great thing to do, you know. ತುಂಬಾ ಧೈರ್ಯ ಇರಬೇಕು and ತುಂಬಾ ಶ್ಯೂರ್ ಆಗಿರಬೇಕು. ಅವ್ರ ಬಗ್ಗೆ ಇರೋ ಕಾನ್ಫಿಡೆನ್ಸ್. Yeah, confidence ಇರಬೇಕು, and I think it's worked out. God willing, it's worked out for the best for them, you know, touch wood. So she's very lucky ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಬಟ್ ನಾನು ಡೆಫಿನೆಟ್ಲಿ ಅವ್ರ ಪೊಸಿಷನ್ ಅಲ್ಲಿ ಇದ್ರೆ I will not do what she did. So I really look up to her. Wow. Thank you so much. ಸರ್, ಒಂದು ಈ ಮಾತಲ್ಲಿ ಗೊತ್ತಾಗಿದ್ದೇನು ಅಂದ್ರೆ, ನೀವು ಕೂಡ ವಿಡಿಯೋಲಿ ಹೇಳಿದ್ರಿ, ಆ ಶೂಟಿಂಗ್ ಮುಗಿತಾ ಬಂತು, ಅರ್ಜುನ್ ಕಂಡ್ರೆ ನಿಮ್ಗೆ ಇಷ್ಟ ಆಯ್ತು, ಅವ್ರಿಗೆ ನಿಮ್ಮನ್ನ ಕಂಡ್ರೆ ಇಷ್ಟ ಆಯ್ತು, ನೀವು ಕೇಳಿದ್ರಿ ನಿಮ್ಮನ್ನ ಕಂಡ್ರೆ ಇಷ್ಟನಾ? ಹೌದು, ಮದುವೆ ಆದ್ರೆ ನಿಮ್ಮನ್ನೇ ಮದುವೆ ಆಗ್ತದೆ ಅವ್ರು ಹೇಳಿದ್ರು. ಇದೊಂಥರ ಬೇಗ ನಡೆದೋಯ್ತು. ಒಂದು ಒಳ್ಳೆ ಪ್ರಪೋಸಲ್ ಟೈಮಲ್ಲಿ ನಡೆದೇ ಇಲ್ಲ ಅನ್ಸುತ್ತೆ, ಹರಿಹರಿಯಲ್ಲಿ ಆಯ್ತು ಅನ್ಸುತ್ತೆ. ಹಾಗಾಗಿ ಅದನ್ನ ರೀಕ್ರಿಯೇಟ್ ಮಾಡೋಣ ಅಂತ ನಮ್ಮ ಆಸೆ. ಮಗಳ ಮುಂದೆ ಪ್ರಪೋಸ್ ಮಾಡೋದು ಯಾರಿಗೆ ಸಿಗುತ್ತೆ ಸರ್ ಅವಕಾಶ? ವಾಟ್ ಐಶೋ ಆನ್ ಪಬ್ಲಿಕ್ ಡಿಮಾಂಡ್? Yeah, definitely. ಅಲ್ವಾ? Yeah, ಇಷ್ಟು ದಿವಸ ಕೇಳಿದಾಗ ಯಾರು ಏನು ಹೇಳಿಲ್ಲ, so I would love to see it. ಎಸ್, ನೋಡಿ ಸರ್, ನಿಮ್ಮ ಮಗಳೇ ಹೇಳ್ಬಿಟ್ಟಿದ್ದಾಳೆ. ಏನ್ ಬೇಕು ಎಕ್ಸಾಕ್ಟ್ ಆಗಿ ಹೇಳಿ, ನಿಮ್ಗೆ ಏನ್ ಬೇಕು? So let it be formal, like ಅವ್ರು ಬಂದು let him go down on his knee and propose to her and give a rose and a ring. ಈ ಶೋಗೆ ಡೈರೆಕ್ಟರ್ ಅವ್ರು ಹೇಳ್ತಾರೆ, ನೀವು ನೀ ಮೇಲೆ ಹೋಗ್ಬೇಕಂತೆ, ರೋಸ್ ಕೊಡ್ಬೇಕಂತೆ, ರಿಂಗ್ ಕೊಡ್ಬೇಕಮ್ಮ, ಬೇರೆ ಏನ್ ಮಾಡ್ಬೇಕು? ಆಮೇಲೆ ಹಾಡ್ ಆಡ್ಬೋದು, ಆಮೇಲೆ ಡ್ಯಾನ್ಸ್ ಬಿಟ್ಬಿಟ್ರಲ್ಲ, ಡ್ಯಾನ್ಸ್ ಆಫ್ಟರ್ ಡ್ಯಾನ್ಸ್ ಮಾಡ್ಬೇಕು. ಎಕ್ಸ್ಕ್ಯೂಸ್ ಮೀ, ಆಫ್ಟರ್ 25 years ನಾವು ಆಶಾರ ನೀವು ನೋಡಿ ಬಹಳ ದಿನ ಆಯ್ತು. ಫ್ಯಾಂಟಾ ಸರ್, ನಾವ್ ಏನು ಹೇಳ್ತಿಲ್ಲ ಸರ್, ಇಬ್ರು ಭರತನಾಟ್ಯ ಮಾಡ್ಲಿ. ಪರ್ಫೆಕ್ಟ್ ಸರ್, ಸ್ಕ್ರಿಪ್ಟ್ ಇಸ್ ರೆಡಿ ಸರ್. ನೀವು ಮಾಡ್ಬೇಕಾದ್ರೆ ಎಲ್ಲ ಹೇಳ್ಬಿಟ್ಟಿದ್ದಾರೆ ಮೇಡಮ್. ನೀ ಮೇಲೆ ಹೋಗಿ ಅವ್ರು ಪ್ರಪೋಸ್ ಮಾಡಿ ರೋಸ್ ಕೊಟ್ಟು ಹಾಡ್ ಹಾಡ್ಬಿಟ್ಟು ಒಂದು ಸಿಂಪಲ್ ಭರತನಾಟ್ಯಂ ಡ್ಯಾನ್ಸ್. ಓಕೆ, ರೆಡಿ? ರೋಸ್ ಪ್ಲೀಸ್. ಇಲ್ಲ, ಭರತನಾಟ್ಯ ಅಲ್ಲ. ಓ, ರೋಸ್ ಇಸ್ ಆಲ್ಸೋ ರೆಡಿ, ಇಸ್ ಇಟ್? ಯಾ, ಎಲ್ಲ ರೆಡಿ ಇರ್ತೀವಿ ಸರ್ ನಾವು. ಎಸ್, ಐ ಶೋ ಆಲ್ ಐಸ್. Yes, I'm watching. ಆಕ್ಚುಲ್ ಆಗಿ AVM ಸ್ಟುಡಿಯೋಲಿ ಫೈಟಿಂಗ್ ಸೀನ್ ನಡೀತಾ ಇತ್ತು, ಡಾಕ್ಟರ್ ಗಾರಬ್ಬಾಯಿ ಅನ್ನೋ ಪಿಕ್ಚರ್. ಆಗ ಒಂದು ಸಿರಂಜ್, ದೊಡ್ಡ ಸಿರಂಜು, ನಿಜವಾದ ಸಿರಂಜ್, ಅದು ಸಿರಂಜಲ್ಲಿ ಚುಚ್ಕೊಂಡು ಬರಬೇಕು ನನ್ನ. ನಾನು ರೋಲ್ ಆಗಿ ಹೋಗ್ಬೇಕು. ಆಕ್ಟರ್ ಏನ್ ಮಾಡೋದು ಅಂತಂದ್ರೆ, ನಾನು ರೋಲ್ ಆಗಕ್ಕೆ ಮುಂದೆ ಬಂದು ಹಾಕೊಂಡು ಹಿಂಗ್ ಹೊಡೆದೇ ಬಿಟ್ರು ಅವರು. ಫೇಸ್ ಮೇಲೆ ಬೀಳ್ಬೇಕಾಗಿತ್ತು, ನಾನು ಮೂವ್ ಆಗಿ ಕೈ ಹಿಂಗಿಟ್ಟೆ. ಇಟ್ಟ ತಕ್ಷಣ ಫುಲ್ ಇಲ್ಲಿಂದ ಇಲ್ಲಿ ಟರ್ ಅಂತ ಅರ್ಧೋಯ್ತು. ತುಂಬಾ ಬ್ಲೀಡಿಂಗ್ ಅಂದ್ರೆ ಅಷ್ಟು ಬ್ಲೀಡಿಂಗ್, ಸೆಟ್ ಎಲ್ಲ ಬ್ಲೀಡ್ ಆಗೋಯ್ತು. ಆಮೇಲೆ ಏನ್ ಮಾಡಿದೆ, ಅಲ್ಲಿ ಟವಲ್ಗೆ ಸುತ್ತಕೊಂಡು, ಆಮೇಲೆ ಪಕ್ಕದಲ್ಲಿ ನನ್ನ ಫ್ರೆಂಡ್ ಡಾಕ್ಟರ್ ವಿಜಯ ಹಾಸ್ಪಿಟಲ್, ಅವ್ರ ಹತ್ರ ಹೋದೆ. ಸ್ಟಿಚಸ್ ಹಾಕ್ಬೇಕು ಅಂದ್ರೆ, ಸರಿ ಹಾಕಪ್ಪ ಸ್ಟಿಚಸ್ ಅಂದ್. ಅವ್ರು ಹೇಳ್ದು, ಏನೇ ಬಟ್ಟೆಗೆ ಹಾಕೋತರ ಹೇಳ್ತೀಯ ನೀನು?
ಸ್ವಲ್ಪ ನೋವಾಗ್ತಿಲ್ವಾ ಅಂದ್ರೆ ಅದೇ ಪರವಾಗಿಲ್ಲ ಹಾಕೆ ನಾನು. ಸೊ ಹೊಲಿತಿದ್ರು, ಏನಕ್ಕೋ ಹಿಂಗೆ ನೋಡಿದ್ರೆ ದೂರದಲ್ಲಿ ಇವಳು ನಿಂತ್ಕೊಂಡಿದ್ದಾಳೆ ಅಲ್ಲಿ, ಕಣ್ಣು ತುಂಬಾ ನೀರು. ಅದಕ್ಕೆ ಮುಂಚೆಯಿಂದನೇ ನಾವು ಒಬ್ರಿಗೊಬ್ರು ಮಾತಾಡ್ತಾ ಇದ್ವಿ. ದೆನ್ ನನಗೆ ಐ ರಿಯಲಿ ಫೆಲ್ಟ್ ಇದು. ಸೊ ಅವಾಗಲೇ ಹೋಗಿ ಕೇಳಿದೆ ನಾನು, ನನ್ನ ಮದುವೆ ಆಗ್ತೇನೆ, ಮದುವೆ ಆಗ್ತೇನೆ ನೀನು ಹೆಂಗೆ ಅಂದಾಳೆ. ಫಿಲ್ಮ್ ಇಂಟ್ರೋವರೆಗೂ ಬಂತು ಅಷ್ಟೇ. ಅವ್ರು ಡೈರೆಕ್ಟರ್ ಹೇಳಿದ್ದೇನೋ ಇಲ್ಲ ರಾಂಗ್ ಸಾಂಗು ರಾಂಗ್ ಡೈರೆಕ್ಷನ್. Okay, maybe not Bharatnatyam, but they can do a slow dance. Yeah. ಐಶು No, come on. ಆರ್ ಅಟ್ ಲೀಸ್ಟ್ ಈಸ್ ಅ ವೆರಿ ಗುಡ್ ಸಿಂಗರ್. ಐ ಹರ್ಡ್ ಬಹಳ ಚೆನ್ನಾಗಿ Yeah, let ಹಾಡ್ತಾರೆ. him sing. ಮೇಡಮ್ ನೀವು ದಯವಿಟ್ಟು ಈ ಕಡೆ ಬನ್ನಿ, ನೀವು ನನಗೆ ಸಪೋರ್ಟ್ ಆಗಿ ಬನ್ನಿ. ಕನ್ನಡಿಗ ಡೂಡ್ಸ್ ಕಮ್ ಆನ್. Yeah, come on. ಎಂದು ಕಾಣದ ನಗೆಯ ಕಂಡೆ, ಚಿಂದಿ ಹುಟ್ಟಿ ಚೆಲುವ ಕಂಡೆ, ಮಾವನ ಮಗಳು ಮನ ಮೆಚ್ಚಿ ಬರಲು ಸ್ವರ್ಗಾನೆ ಸಿಕ್ಕೈತೆ, ಎಂದು ಕಾಣದ ಚೆಲುವ ಕಂಡೆ. ಕೊಡಿ. Okay, thank you so much. That was great. ಯಾವೇ ಕಷ್ಟ ಬರದಂಗೆ ನೋಡ್ಕೋತೀನಿ ಹೂವಿನಂಗೆ, ಕೇಳು ನಿಂಗೆ ಬೇಕಾದಂಗೆ ತಂದ್ಕೊಡ್ತೀನಿ ಮರೀದಂಗೆ. ಆಕ್ಟರು, ಡೈರೆಕ್ಟರು, ಪ್ರೊಡ್ಯೂಸರು, ಡಿಸ್ಟ್ರಿಬ್ಯೂಟರು ಎಲ್ಲ ಆಗಿದ್ದಾರೆ ಅರ್ಜುನ್ ಅವರು. ಈಗ ಕನ್ನಡ ಇಂಡಸ್ಟ್ರಿಗೆ ಮತ್ತೊಂದು ಸಿನಿಮಾ ಕೊಡಕ್ಕೆ ತಯಾರಾಗಿದ್ದಾರೆ. ಹಾಗೆ ಇವರ ಲೆಗಸಿ ಕನ್ನಡ ಇಂಡಸ್ಟ್ರಿಯಲ್ಲಿ ಕಂಟಿನ್ಯೂ ಆಗ್ತಿದೆ. ಇವರು ಮನೆಯಲ್ಲಿ ಶಕ್ತಿ ಪ್ರಸಾದ್ ಅವರು ಚಿತ್ರರಂಗದಲ್ಲಿದ್ದರು, ಅರ್ಜುನ್ ಸರ್ಜಾ ಅವರು ಬಂದರು, ಕಿಶೋರ್ ಸರ್ಜಾ ಡೈರೆಕ್ಟರ್ ಆದರು. ಈಗ ಚಿರು ಸರ್ಜಾ ಮತ್ತು ಧ್ರುವ ಸರ್ಜಾ ಈಗ ಮಿಂಚ್ತಾ ಇದ್ದಾರೆ. ಅವ್ರ ಬಗ್ಗೆ ಒಂದು ವಿಡಿಯೋ ಕ್ಲಿಪ್ ಇಲ್ಲಿದೆ. ಹಾಯ್ ಮಾಮ, ಹವ್ ಯು? ಗೊತ್ತು ನೀವು ತುಂಬ ಚೆನ್ನಾಗಿರ್ತೀರ, ಬಿಕಾಸ್ ಯು ಆರ್ ಆಲ್ವೇಸ್ ರಾಕ್ ಸ್ಟಾರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಅಂಕಲ್ ನನಗೆ ಬರೀ ಅಂಕಲ್ ಅಲ್ಲ, ಮೈ ಗಾಡ್ ಫಾದರ್ ಆ್ಯಂಡ್ ನನ್ನ ಇನ್ಸ್ಪಿರೇಷನ್ನು. ಮಾಮ ಅಂದಿದ ತಕ್ಷಣ ನಾನು ಫಸ್ಟು ಜ್ಞಾಪಕಕ್ಕೆ ಬರೋದು ಲಾಚಾಟ್ ಲೈನ್ ಸ್ಕೂಲು. ನಾನು ನೀವು ಕಾರಲ್ಲಿ ಕೂತ್ಕೊಂಡಿರೋ ಜೋರು ಮಳೆ ಬರ್ತಾಯಿತ್ತು. ಮಾಮ ನನಗೆ ಇವತ್ತು 93% ಏನೋ ಬಂದಿದೆ ಅಂತ ಹೇಳಿದಾಗ, ವೆರಿ ಗುಡ್ ಮಗನೇ, ಇದೇ ಥರ ಓದು, ನಿನ್ನ ದೊಡ್ಡ ಹೀರೋ ಮಾಡ್ತೀನಿ ಅಂತ ಹೇಳಿದ್ರಿ. ಅವತ್ತು ನೀವು ಜೋಕಿಗೆ ಹೇಳಿದ್ರು, ಬಟ್ ಸೀರಿಯಸ್ ಆಗಿ ಹೇಳಿದ್ರು ಗೊತ್ತಿಲ್ಲ, ಬಟ್ ಅದನ್ನು ಸೀರಿಯಸ್ ಆಗಿ ತೊಗೊಂಡು ಅದನ್ನು ಯು ಹ್ಯಾವ್ ಆ್ಯಕ್ಚುಲಿ ಮೇಡ್ ಇಟ್ ಡ್ರೀಮ್ ಕಮ್ ಟ್ರೂ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನೀವಿಲ್ಲ ಅಂದಿದ್ರೆ ನಿಜವಾಗ್ಲೂ ಇವತ್ತಿಗೆ ನಾನು ಒಂದು ಆ್ಯಕ್ಟರ್ ಆಗ್ತಾ ಇರಲಿಲ್ಲ. ಗೊತ್ತಿಲ್ಲ ನಾನು ಏನಾಗ್ತಾ ಇದ್ನೋ, ಬಟ್ ಇದುವರೆಗೂ ನಮ್ಮಲ್ಲಿ ಒಂಚೂರು ಒಳ್ಳೆ ಬುದ್ಧಿ ಬಂದಿದ್ದೆ ಅಂತ ಏನಾದರೂ ನಿಮ್ಗೆ ಅನಿಸಿದ್ರೆ ಅದು ನಮ್ಮ ಅಂಕಲಿಂದ ಮಾತ್ರ. ವಾಟ್ ಎವರ್ ಐ ಆಮ್ ಟುಡೇ, ಇಟ್ಸ್ ಆಲ್ ಬಿಕಾಸ್ ಆಫ್ ಯು. ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಮ್ಗೆ ಒಳ್ಳೆ ತಂದೆ ಸಿಕ್ಕಿದ್ದಾರೆ. ದಟ್ ಈಸ್ ಮೈ ಅಂಕಲ್ ಕಿಶೋರ್ ಅಂಕಲ್ ಆ್ಯಂಡ್ ಅರ್ಜುನ್ ಅಂಕಲ್. ವಿ ಆರ್ ವೆರಿ 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 ಲಕ್ಕಿ. ದೇವ್ರಿಗೆ ಇನ್ನೇನು ಕೇಳಲ್ಲ, ಸಾಕಿಷ್ಟು ಜಾಸ್ತಿನೇ ಆಗೋಗಿದೆ. ಥ್ಯಾಂಕ್ ಯು ಸೋ ಮಚ್. ಜೈ ಆಂಜನೇಯ. ಇವತ್ತು ಈ ಪ್ರೋಗ್ರಾಮ್ಗೆ ನಾನು ಬರೋಕ್ಕಾಗ್ತಾಯಿಲ್ಲ ಮಾಮ. ಐ ಆಮ್ ರಿಯಲಿ ರಿಯಲಿ ಸಾರಿ. ರಿಯಲಿ ಗೋಯಿಂಗ್ ಟು ಲೈಕ್ ಮಿಸ್ ದ ಕಾನ್ವರ್ಸೇಷನ್ ವಿತ್ ಯು ಈ ಪ್ರೋಗ್ರಾಮಲ್ಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮಾಮ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಾಮನಿಗೆ ಇಷ್ಟೊಂದು ರೆಸ್ಪೆಕ್ಟು ನೆವ್ಯೂಸಿಂದ. ಇಬ್ರು ಶೂಟಿಂಗ್ ಅಲ್ಲಿ ಬಿಸಿ ಆಗಿದ್ದಾರೆ, ಸೊ ಬರಕ್ಕಾಗಿಲ್ಲ ಅಂತ ಮೆಸೇಜ್ ಕಳ್ಸಿದ್ರು. ಓಕೆ, ಬಟ್ ನೀವು ಯಾವಾಗ ಹೇಳ್ತಾ ಇದ್ರಿ ಅರ್ಜುನ್, ನನಗೆ 5 ಜನ ಮಕ್ಕಳು ಇಬ್ಬರಲ್ಲ ಅಂತ? ಐಶ್ವರ್ಯ ಅಂಜನಾ ಒಂದ್ ಕಡೆ, ಇವರಿಬ್ರು ಒಂದ್ ಕಡೆ. ಚಿರಂಜೀವಿ ಸರ್ಜಾ, ಧ್ರುವ ಸರ್ಜಾ, ಅರ್ಜುನ್ ಸರ್ಜಾ ಬರಲ್ಲ ಅಂತ ಹೇಳಿದ್ರಿ ಇವ್ರನ್ನ. ಸರ್ಪ್ರೈಸ್ ಸರ್ಪ್ರೈಸ್. ಓವರ್ ಟು ಯು ಸರ್ಜಾ ಫ್ಯಾಮಿಲಿ. ಮಾಮ ಬಗ್ಗೆ ಹೇಳಿ. ನಮ್ಮ ಅಂಕಲ್ ಹೇಳಿದ್ರು, ಬಾಸ್ ಆಂಜನೇಯ. ಹೌದು. ನಮ್ಮ ತಾತ ಬಂದು ಕಿವಿಯಲ್ಲಿ ಹೇಳ್ತಾ ಇದ್ರು ಸೂಪರ್ ಮ್ಯಾನ್ ಅಂದ್ರ ರಾಮ್ ರಾಮ್. ನಮ್ಮ ಕಿವಿಗೆ ಬಂದು ಹೇಳಿದ್ದು ನಮ್ಮ ಅಂಕಲ್. ಪರ್ಟಿಕ್ಯುಲರ್ಲಿ ನನಗೆ ಮೂವರು ಹೇಳಿದ್ದಾರೆ. ನಮ್ಮ ತಾತ ಆಗಿರ್ಬೋದು, ಇವರಾಗಿರ್ಬೋದು, ಆಮೇಲೆ ಕಿಶೋರ್ ಅಂಕಲ್ ಆಗಿರ್ಬೋದು, ಮೂವರು ಒಟ್ಟಿಗೆ ಬಂದು ಹೇಳಿದ್ದಾರೆ. ಸೊ ಪ್ರಾಬಬ್ಲಿ ಎಂಟೈರ್ ಮೊಮ್ಮಕ್ಕಳು ಬ್ಯಾಚ್ ಅಲ್ಲಿ ನಾನೇ ಒಂದ್ ಸ್ವಲ್ಪ ಲಕ್ಕಿ ಅಂತ ಅನ್ಸುತ್ತೆ. ಅಂದ್ರೆ ನಮ್ಮ ತಂದೆನ ನೋಡ್ದ ಇವನು, ಆ ಕಾರಣದಿಂದ ಇವನು ಲಕ್ಕಿ. ಅವ್ರು ಯಾರು ನಮ್ಮ ತಂದೆ ನೋಡ್ಲಿಲ್ಲ ಅನ್ನೋದು ಹೇಳ್ತಿದ್ದಾನೆ. ಸೊ ನಿಮ್ಮ ವ್ಯೂ ಪಾಯಿಂಟ್ ಅಲ್ಲಿ ಚಿರು ಹೇಗೆ, ಧ್ರುವ ಹೇಗೆ? ಇನ್ ವಾಟ್ ಆರ್ ದೇ ಡಿಫರೆಂಟ್, ವಾಟ್ ಆರ್ ದೇ ಸೇಮ್? ಇಬ್ರು ಕಳ್ರೆ
ಇಬ್ರು ಬಟ್ ಅವನಿಗಿಂತ ಇಬ್ರು ಬೆಟರ್ ಕಳ್ರೆ? Okay. ಅವನಿಗಿಂತ ಬೆಟರ್ ನಾನು. ಯಾರು ಒಳ್ಳೆ ಕಳ್ಳ ಅನ್ನೋದು ನಾವು ನೋಡ್ಕೊಳ್ಬೇಕು ಅಷ್ಟೇ ಅವ್ರದ್ದು. ಆಕ್ಚುಲಿ ವಾಟ್ ಡಸ್ ಅರ್ಜುನ್ ಮೀನ್ ಟು ಯು? ಸಿ ನನ್ನ ಪ್ರಕಾರವಾಗಿ ಈಸ್ ಬೀನ್ ಅ ಮೇನ್ ಪಿಲ್ಲರ್ ಆಲ್ ಆಫ್ ಅಸ್. ಅಂದ್ರೆ ಅನ್ಕಂಡೀಷನಲ್ ಲವ್ ಅಂತ ಹೇಳ್ತಾರಲ್ಲ, ನಾವು ಏನೇ ಕೇಳಿದ್ರು ಆಗಲಿ, ಏನೇ ಒಂದು ಗೈಡೆನ್ಸ್ ಆಗಿರಲಿ, ಪ್ರತಿಯೊಂದೂ ಪಕ್ಕದಲ್ಲಿ ಇದ್ಕೊಂಡು ಈ ಗೆಟ್ಸ್ ಅಸ್ ಇನ್ ಟು ದ ರೈಟ್ ಟ್ರ್ಯಾಕ್ ಆ್ಯಂಡ್ ಲೀಡ್ ಮಾಡ್ತಾರೆ ನಮ್ಮನ್ನು ಕರೆಕ್ಟಾಗಿ ಹಿಂಗೆ ಮಾಡು ಅಂತ. ಆ್ಯಂಡ್ ಇವತ್ತಿಗೆ ನಾನು ನಮ್ಮ ತಂದೆನ ಏನೂ ಕೇಳಿಲ್ಲ. ಫಸ್ಟ್ ನಾನು ಕೇಳ್ತಾ ಇದ್ದೆ ನಮ್ಮ ಕಿಶೋರ್ ಅಂಕಲ್ನ. ಅವ್ರು ತೀರ್ಕೊಂಡಾದ್ಮೇಲೆ ಐ ಸಿ ಕಿಶೋರ್ ಅಂಕಲ್ ಇನ್ ಹಿಮ್. ನನ್ನ ಪ್ರಕಾರವಾಗಿ ಈಸ್ ಇವ್ರಿಗೆ ದ ಬಾಸ್ ಅಂದಾಗ ಆಂಜನೇಯ ಸ್ವಾಮಿ ಅನ್ನಿಸ್ಬೋದು, ನನಗೆ ಬಾಸ್ ಅಂದಾಗ ಮಾಮನೇ. ಅಮ್ಮ, ನಿಮ್ಮ ತಮ್ಮ ಹೀರೋ, ನಿಮ್ಮಿಬ್ರು ಮಕ್ಕಳು ಹೀರೋಸು. ನನ್ನ ತಮ್ಮ ಅಲ್ಲ, ಅಣ್ಣ. ನಾನು ಅಣ್ಣ. ಓಕೆ ಓಕೆ ಓಕೆ. ಇಂಥ ಅಣ್ಣನ ಪಡೆಯೋಕೆ ತುಂಬ ಅದೃಷ್ಟ ಮಾಡಿದ್ದೀನಿ, ಇಂಥ ಮಕ್ಕಳನ್ನ ಪಡೆಯೋಕೆ ಪುಣ್ಯ ಮಾಡಿ. ಒಂದು ಅದೃಷ್ಟ, ಇನ್ನೊಂದು ಪುಣ್ಯನ. ಒಂದು ಅದೃಷ್ಟ, ಒಂದು ಪುಣ್ಯ ಅಷ್ಟೇ, ಅದಕ್ಕೆ ಮೇಲೆ ಮಾತಾಡಲ್ಲ. ಆಕ್ಚುಲಿ ನಿಮ್ಗೆ ಗೊತ್ತಿರುತ್ತೆ ಅನ್ಸುತ್ತೆ. ನಾವೊಂದು ಫಿಲ್ಮ್ ಜೊತೆಗೆ ಮಾಡಿದ್ವಿ. ಅಂದ್ರೆ ಅರ್ಜುನ್ ಪ್ರೊಡ್ಯೂಸರ್ ಆಗಿದ್ರು, ನಾನು ಹೀರೋ ಯಾಕೆ ಮಾಡಿದೆ. ಚಿತ್ರದ ಹೆಸರು ತುತ್ತ ಮುತ್ತ. ಅದನ್ನ ಡೈರೆಕ್ಟ್ ಮಾಡಿದವರು ಇವರು ಬ್ರದರ್ ಕಿಶೋರ್ ಸರ್ಜಾ. ಇವತ್ತು ಕರ್ನಾಟಕನ ಎಲ್ಲೋದ್ರು ಜನ ಸರ್ ತುತ್ತ ಮುತ್ತ ಸೂಪರ್ ಸರ್ ಅಂತಾರೆ. ಕ್ಲೈಮ್ಯಾಕ್ಸ್ ಡೈಲಾಗ್ ಸೂಪರ್ ಸರ್ ಅಂತಾರೆ. ಅವತ್ತು ಕ್ಲೈಮ್ಯಾಕ್ಸ್ ದಿನ ಅರ್ಜುನ್ ಬಂದಿದ್ರು, ಒಂದೊಂದು ಡೈಲಾಗ್ ಅವ್ರು ಇವ್ರು ಅದೇ ನೀವು ಜ್ಞಾಪಕ ಇಟ್ಕೊಂಡಿದ್ದೀರ. ಕ್ಲೈಮ್ಯಾಕ್ಸ್ ದಿನ ಬಂದು ಅರ್ಜುನ್ ಬಂದು ಈ ಚಿತ್ರದ ಸೋಲೆ ಈ ಕ್ಲೈಮ್ಯಾಕ್ಸ್ ಸರ್, ತುತ್ತಾನ ಮುತ್ತಾನ ಈ ಡೈಲಾಗ್ ಅಲ್ಲೇ ಬರ್ಬೇಕು ಸರ್ ಅಂತ. ಇವತ್ತಿಗೂ ಡೈಲಾಗ್ ನಿಮ್ಗೆ ನೆನಪಿದೆಯೋ ಅಲ್ವೋ, ದೇವ್ರು ಎಲ್ಲಾ ಕಡೆ ಇರಕ್ಕಾಗಲ್ಲ ಅಂತ ತಾಯಿನ ಸೃಷ್ಟಿ ಮಾಡ್ದ, ತಾಯಿ ಜೀವನ ಪೂರ್ತಿ ಮಗನ ಜೊತೆ ಇರಕ್ಕಾಗಲ್ಲ ಅಂತ ಹೆಂಡತಿನ ಸೃಷ್ಟಿ ಮಾಡ್ದ, ನೀವಿಬ್ಬರೇ ಕಿತ್ತಾಡಿದ್ರೆ ನನಗೆಲ್ಲ ನೆಮ್ಮದಿ ಅಂತಾನೆ ಹೀರೋ. ಆ ಥರ ಲೈನ್ಸ್ ಎಂತ ಅದ್ಭುತವಾದ ಲೈನ್ಸ್ ನೋಡಿ. ಇಟ್ ಬಿಕೇಮ್ ಒನ್ ಆಫ್ ಮೈ ಬೆಸ್ಟ್ ಫಿಲ್ಮ್ಸ್. ಥ್ಯಾಂಕ್ ಯು ಫಾರ್ ದಟ್. ಅರ್ಜುನ್ ವಾಸ್ ದ ಪ್ರೊಡ್ಯೂಸರ್. ನಿಮ್ಮ ಇನ್ಸಿಡೆನ್ಸ್ ಕಿಶೋರ್ ಬಗ್ಗೆ, ನಿಮ್ಮ ನೆನಪುಗಳು? ಏನೇ ಬೇಕು ಅಂದ್ರೂ ನಾನು ಅವ್ರನ್ನ ಹತ್ರನೇ ಹೋಗಿ ಇಲ್ಲಿವರೆಗೂ ನಾನು ನಮ್ಮ ಅಪ್ಪ ಅಮ್ಮ ನಮ್ಮ ಅಜ್ಜಿಯವ್ರ ಹತ್ರ ಏನು ಕೇಳಿದೇ ಇಲ್ಲ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಅವ್ರ ಒಟ್ಟಿಗೆ ಓಡಾಡ್ತಾ ಇದ್ದೆ. ನಾನು ಅವ್ರನ್ನ ಪ್ರೀತಿಯಿಂದ ಕಾರ್ಮಮ್ಮ ಅಂತ ಕರಿತಾ ಇದ್ದೆ, ಆ್ಯಂಡ್ ಇವ್ರನ್ನ ಅಪ್ಶುಮಮ್ಮ ಅಂತ ಕರಿತಾ ಇದ್ದೆ. ಏನು ವಿಶ್ವಮ್ ಅಂದ್ರೆ ನಮ್ಮ ಜೊತೆ ಇದ್ದ ದಿನದವರೆಗೂ, ಕೊನೆ ದಿನದವರೆಗೂ ಅಷ್ಟೇ ಒಂದು ಕಿಂಗ್ ಆಗಿದ್ದ ಅವನು. ಅವನಿಗೆ ವೈರಿಗಳು ಅನ್ನೋದೇ ಇರಲಿಲ್ಲ. ಹೌದು 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 ಹೌದು. ಅಷ್ಟೊಂದು ಲವ್ ಮಾಡ್ತಾರೆ ಅವನ ಫ್ರೆಂಡ್ಸ್. ಅವನ್ನ ನನ್ನ ಫ್ರೆಂಡ್ಸ್ ಕೂಡ ಫಸ್ಟ್ ನನಗೆ ಫ್ರೆಂಡ್ಸ್ ಆಗಿರ್ತಾರೆ ತುಂಬಾ ಜನ. ಅವನ್ನ ಮೀಟ್ ಮಾಡಿದ ತಕ್ಷಣ ನನ್ನ ಬಿಟ್ಟು ಬಿಡ್ತಾರೆ, ಅವನು ಕ್ಲೋಸ್ ಆಗಿಬಿಡ್ತಾರೆ. ಅಷ್ಟೊಂದು ಅವನು ಫ್ರೆಂಡ್ಶಿಪ್ಗೆ ಬೆಲೆ ಕೊಡ್ತಿದ್ದ. ಕಿಶೋರ್ ಏನ್ ಹೇಳ್ತಿದ್ದ ಅರ್ಜುನ್ ಬಸ್ ಅಲ್ಲಿ ಏನೋ ಒಂದು ಘಟನೆ, ಸರಿ ನೆನಪಿಲ್ಲ ನನಗೆ, ಏನದು? ಆಗ ಮಿನಾರ್ವಾ ಸರ್ಕಲ್ ಇಂದ ಕಾರ್ಪೊರೇಷನ್ಗೆ ನಾವು ಒಂದು ಸ್ಕೂಲಲ್ಲಿ ಓದ್ತಾ ಇದ್ವಿ, ನಾನು ನಮ್ಮ ಅಣ್ಣ. ನಮ್ಮ ತಾಯಿನೂ ಅಲ್ಲಿ ಟೀಚರ್ ಆಗಿರೋದು. ದಿನಕ್ಕೆ 15 ಪೈಸಾ ಕೊಡೋರು ನನಗೆ, ನಮ್ಮ ಅಣ್ಣನಿಗೆ 15 ಪೈಸಾ. ಬಸ್ಸಲ್ಲಿ ಹೋಗೋದಕ್ಕೆ 5 ಪೈಸಾ, ಬರೋದಕ್ಕೆ 5 ಪೈಸಾ. ಆಮೇಲೆ ತಿನ್ನೋದಕ್ಕೆ ಅಲ್ಲಿ ಪಪರ್ಮೆಂಟ್ ಹೋದ್ರೆ ತಿನ್ನೋದಕ್ಕೆ 5 ಪೈಸಾ. ಇದು ನಮ್ಮ ಬಡ್ಜೆಟ್. ಸೊ ಡೈಲಿ ಹೋಗ್ತಾ ಇದ್ವಿ, ಬರ್ತಾ ಇದ್ವಿ. ಬರೋವಾಗ ಒಂದು ಪಪರ್ಮೆಂಟ್ ಸಿಗೋದು ತೊಗೊಂಡ್ ಬಂದ್ಬಿಟ್ಟು ನನ್ನ ತಂಗಿಗೂ ಕೊಡ್ತಾ ಇದ್ವಿ. ಒಂದಿನ ಅಜ್ಜಿ ಅಂಗಡಿ ಇತ್ತಲ್ಲ ಒಂದು ಕಾರ್ನರ್ ಅಲ್ಲಿ ಏನೋ ತಗೊಂಡು ತಿಂದ್ಬಿಟ್ವಿ. 5 ಪೈಸಾ ಮುಗಿದೋಯ್ತು. ಇಬ್ಬರ ಹತ್ರ 5 ಪೈಸಾ ಬ್ಯಾಲೆನ್ಸ್. ಆಮೇಲೆ ಬಸ್ ಹತ್ತಿದ್ವಿ, ಎಲ್ಲಿ ಕಾರ್ಪೊರೇಷನ್ ಹತ್ರ ಬಸ್ ಹತ್ತಿದ್ವಿ. ಬಂದಾದ್ಮೇಲೆ ಬಂದು ಟಿಕೆಟ್ ಅಂತ ಕೇಳೋರು. ನಾನು ಜೋಬಕ್ಕೆ ಹಾಕ್ಬಿಟ್ಟು ನೋಡ್ತೀನಿ, ಜೋಬಲ್ಲಿ ಇಲ್ಲ, ತೂತಾಗ್ಬಿಟ್ಟಿದೆ ಜೋಬು, ಪೈಸಾ ಎಲ್ಲ ಬಿದ್ದೋಗ್ಬಿಟ್ಟಿದೆ. ನಾನು ಇಲ್ಲ, ದುಡ್ಡಿಲ್ಲ ಅಂತಂದೆ. ಇಮ್ಮಿಡಿಯೇಟ್ ಆಗಿ, ನಾವೆಲ್ಲ ಚಿಕ್ಕವರು, ನಾನು ಇಷ್ಟಿದ್ದೆ, ನಮ್ಮಣ್ಣ ಇಷ್ಟಿದ್ದ ಅಷ್ಟೇ, 2 ವರ್ಷ ಡಿಫ್ರೆನ್ಸ್ ನನಗೂ. ಇಮ್ಮಿಡಿಯೇಟ್ ಆಗಿ ಸರಿ ತಗೊಳ್ಳೋದು, ಅವ್ನ ಟಿಕೆಟ್ ಇದು ಅಂತ ಕೊಟ್ಬಿಟ್ಟು, ನಾನು ಇವ್ನ ಕೆಲಸ ಮಾಡೋ, ನೀನು ಬಸ್ಸಲ್ಲಿ ಬಂದ್ಬಿಡು, ನೀನು ನಾನು ಓಡ್ ಬರ್ತೀನಿ ಅಂತಂದ. ನೀನು ಯಾಕೆ ಓಡ್ ಬರ್ತೀಯ ನೀನು ಅನ್ನೋ ಲೆವೆಲ್ಗೆ ನನಗೆ ಬುದ್ಧಿ ಇಲ್ಲ. ಸರಿ ಅಂತ ಹೇಳಿದೆ. ಕಣ್ಣಿಗೆ ಕಟ್ಟದಂಗಿದೆ ಈಗಲೂ ನನಗೆ. ಇಲ್ಲಿ ಬಸ್ಸಲ್ಲಿ ಸ್ಟಾರ್ಟ್ ಆಯ್ತು. ಇಲ್ಲಿ ಅದಕ್ಕೆ ಮುಂಚೆನೆ ನಾನು ನೋಡ್ತೀನಿ ಪ್ಯಾರಲಲ್ ಆಗಿ ಅವ್ನು ಆಲ್ರೆಡಿ ಸ್ಟಾರ್ಟೆಡ್ ರನ್ನಿಂಗ್. ಸೊ ಬಸ್ಸಿಗೆ ಹೋಗ್ತದೆ, ಐ ಕ್ಯಾನ್ ಸಿ ಬಸ್ ಅವನ್ನ ಕ್ರಾಸ್ ಮಾಡ್ಕೊಂಡು ಹೋಗುತ್ತೆ. ಅವ್ನು ಹಿಂದೆ ಎಲ್ಲ ಹೊರಟೋದು, ನಾನು ಹಿಂಗೆ ನೋಡ್ತೀನಿ, ಅಲ್ಲೆಲ್ಲ ಓಡ್ ಬರ್ತಿರ್ತಾನೆ. ಅಗೇನ್ ಒಂದು ಸಿಗ್ನಲ್ ಬರುತ್ತೆ. ಸಿಗ್ನಲ್ ಬಂದಾದ್ಮೇಲೆ ಅಗೇನ್ ಈ ವಿಲ್ ಜಾಯಿನ್ ಅಂಡ್ ಅಗೇನ್ ಈ ಪಾಸಸ್. ಹಿಂಗೆ ಅಟ್ಲೀಸ್ಟ್ ಒಂದು 4-5 ಕಿಲೋಮೀಟರ್ ಇದೆ ಅಲ್ಲಿಂದ. 5 ಕಿಲೋಮೀಟರ್ ಓಡ್ ಬಂದಿದ್ದಾನೆ ಅವನು. ಸೊ ಇದಕ್ಕಿಂತ ಒಂದು ಬ್ರದರ್ಸ್ ಬಗ್ಗೆ ಒಂದು ಇನ್ಸಿಡೆಂಟ್ ನಾವು ಹೇಳಲೇಬೇಕಾಗಿಲ್ಲ. ಓಕೆ, ಕಿಶೋರ್ ಅವ್ರ ಮಗ ಸೂರಜ್ ನಮ್ಮ ಜೊತೆ ಇದ್ದಾರೆ. ಪ್ಲೀಸ್ ವೆಲ್ಕಮ್. ಕಿಶೋರ್ ಸರ್ಜಾ ಅವ್ರ ಮಗ ಸೂರಜ್ ಈಗ ಸೌಂಡ್ ಇಂಜಿನಿಯರಿಂಗ್ ಮಾಡಿದ್ದಾರೆ ಸಿಂಗಾಪುರಲ್ಲಿ. ಸೂರಜ್, ವಾಟ್ ಇಸ್ ಯುವರ್ ಫ್ಯೂಚರ್ ಪ್ಲಾನ್? ಇವಾಗ ಬೇಸಿಕ್ಲಿ ಸೌಂಡ್ ಇಂಜಿನಿಯರಿಂಗ್ ಆಯ್ತು ನಂದು. ಇವಾಗ ಮ್ಯೂಸಿಕ್ ಡೈರೆಕ್ಷನ್ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಸೊ ದ ಲೆಗಸಿ ಕಂಟಿನ್ಯೂಸ್. ಇಬ್ಬರು ಹೀರೋಸು, ಒಂದು ಹೀರೋಯಿನ್ ಎಂಟರ್ ಆಗಿದ್ದಾರೆ ಈಗ ತಾನೆ ಚಿತ್ರರಂಗಕ್ಕೆ, ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಬರ್ತಾ ಇದ್ದಾರೆ. ಮೇ ದ ಲೆಗಸಿ ಕಂಟಿನ್ಯೂ ಅರ್ಜುನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ವಿ ಆರ್ ಆಲ್ ಮ್ಯೂಟ್ ಸ್ಪೆಕ್ಟೇಟರ್ಸ್. 3 ಜನ ಹೀರೋಸ್ ಇದ್ರಿ, ಒಂದು ಹಾಡ್ ಹಾಕ್ಬಿಡ್ತೀವಿ, ಆ ಅಮ್ಮಾಟೆ ಮುಗೀತು ಕತೆ ನಮ್ದು. ರೆಡಿ? 3 ಜನ ಹೀರೋಯಿನ್ ಇಲ್ಲದೆ ಆಗೋದಿಲ್ಲ ಅಂತ ಹೇಳ್ತೀರ ಅಲ್ವಾ ಅಮ್ಮ? 1 ಹೀರೋಯಿನ್ ಬೇಕಾ, 2 ಹೀರೋಯಿನ್ ಬೇಕಾ?
2 ಹೀರೋಯಿನ್ ಬನ್ನಿ ಓವಾ. ಲಿಪ್ಸ್ ಕೊಟ್ರು ಆ ದಿನ, ಚಿಪ್ಸ್ ಕೊಟ್ರು ಈ ದಿನ. ಎಷ್ಟೊಂದ್ಸಲ ನಾವು ಯಾರಿಗೊಬ್ರು ಥ್ಯಾಂಕ್ಸ್ ಹೇಳ್ಬೇಕು ಅಂತ ಅಂದ್ಕೊಳ್ತೀವಿ, ಅದಕ್ಕೆ ಇದರ ಸಮಯ ಸಿಕ್ಕಲ್ಲ ಅಥವಾ ವ್ಯಕ್ತಿ ಸಿಕ್ಕರಲ್ಲ ಅಥವಾ ನಾವು ಲೇಟಾಗಿ ರಿಯಲೈಸ್ ಮಾಡ್ತೀವಿ. ಯಾರಿಗೊಬ್ರು ಸಾರಿ ಹೇಳಬೇಕು ಅನ್ಸಿರುತ್ತೆ, ನಾವು ಇಟ್ಸ್ ಟೂ ಲೇಟ್ ಅಂತ ಅನ್ಸುತ್ತೆ. ಯಾರಿಗೋ ಗೊತ್ತಿಲ್ದೇನೋ ತಪ್ಪು ಮಾಡಿರ್ತೀವಿ, ಕನ್ಫೆಸ್ ಮಾಡಬೇಕು ಅನ್ಸುತ್ತೆ. ಆ ಥರ ಏನೇ ಇದ್ರು ದಿಸ್ ಓಪನ್ ಫೋರಮ್. ನೀವು ಮನಸ್ಸು ಬಿಚ್ಚಿ ಯಾರಿಗಾರು ಸಾರಿ ಹೇಳಬೇಕು, ಥ್ಯಾಂಕ್ಸ್ ಹೇಳಬೇಕು, ಕನ್ಫೆಷನ್ ಮಾಡಬೇಕು ಅಂದರೆ ಆ ಚೇರಲ್ಲಿ ಕೂತು ಯು ಕ್ಯಾನ್ ಸೇ ವಾಟ್ ಎವರ್ ಯು ಲೈಕ್, ಪ್ಲೀಸ್ ಬನ್ನಿ ಕೂತ್ಕೊಳ್ಳಿ ಬನ್ನಿ. ಆ್ಯಕ್ಚುಲಿ ಸಾರಿ ಹೇಳಬೇಕು ಅನ್ನೋದು ನನಗೆ ಇಲ್ಲ, ಬಿಕಾಸ್ ಇದಕ್ಕಿಂತ ಒಂದು ಯೋಗ ಒಬ್ಬ ಮನುಷ್ಯನಿಗೆ ಸಿಕ್ಕಲ್ಲ. ಒಂದು ಸಿನಿಮಾ ಆ್ಯಕ್ಟರ್ ಆಗಿರೋದೇ ಒಂದು ದೊಡ್ಡ ಒಂದು ವರ, ಎಷ್ಟೋ ಜನ್ಮದ ಪುಣ್ಯದ ಫಲ ಅಂತ ನಾನು ಹೇಳ್ತೀನಿ. ಬಿಕಾಸ್ ಇಲ್ಲಿ ನಿಮಗೆ ಆ್ಯಕ್ಟರ್ ಆಗಿರುವಾಗ ಏನು ಸಿಕ್ಕಲ್ಲ ಹೇಳಿ, ನೇಮ್, ಫೇಮು, ಪಾಪ್ಯುಲಾರಿಟಿ, ಎಲ್ಲೋದ್ರೂ ಜನ ನಿಮ್ಮನ್ನು ಇಷ್ಟಪಡ್ತಾರೆ. ವಯಸ್ಸಾದವರೆಲ್ಲ ಬಂದು ಹಂಗೆ ಇಟ್ಕೊಂಡು ಮುತ್ತು ಕೊಡ್ತಾರೆ, ಅವ್ರ ಮೊಮ್ಮಕ್ಕಳು ನೋಡ್ತಾರೆ ನಮ್ಮ ಮುಖದಲ್ಲಿ. ಸೊ ಇದಕ್ಕಿಂತ ಇನ್ನೇನು ಬೇಕಾಗಿಲ್ಲ. ಅಗ್ರಿ. ಸೊ ಒಂದು ಸಾರಿನೋ ಇದು ಹೇಳೋದು ನನಗೆ ಏನಿಲ್ಲ. ಲವ್ಲಿ. ಥ್ಯಾಂಕ್ಸ್ ಹೇಳಬೇಕು ಅಂತಂದರೆ ನಮ್ಮ ತಂದೆಗೆ, ನಮ್ಮ ತಾಯಿಗೆ. ಏನಾದರೂ ನನಗೆ ಸಂಸ್ಕಾರ ಅಂತ ಏನಾದರೂ ಒಂದು ಇದ್ದರೆ ಅವ್ರು ಹೇಳ್ಕೊಟ್ಟಿದ್ದೆ, ಅವರು ಬೆಳೆಸಿದ ದಾರಿ, ಅವರ ಮಾರ್ಗದರ್ಶನ ನಾನು ಇದುವರೆಗೂ ಐ ಆಮ್ ಟ್ರೈಂಗ್ ಟು ಬಿ ಎ ನೈಸ್ ಹ್ಯೂಮನ್ ಬೀಯಿಂಗ್. ಥ್ಯಾಂಕ್ ಯು ಸೋ ಮಚ್ ಅರ್ಜುನ್. ವಂಡರ್ಫುಲ್. ಧ್ರುವ, ಥ್ಯಾಂಕ್ಸ್ ಫಾರ್ ಕಮಿಂಗ್. ಪ್ಲೀಸ್ ಬನ್ನಿ ಕೂತ್ಕೊಳ್ಳಿ. ಅರ್ಜುನ್ ಸರ್ಜಾ ಇವತ್ತು ನಮ್ಮ ಸಾಧಕರ ಸೀಟಲ್ಲಿ ಕೂತಿದ್ದಾರೆ. ನೀವು ಸಹಾಯ ಮಾಡಿರುವಂಥ ಹಲೋಕತೆಯಲ್ಲಿ ನಾವು ಕೇಳಿದ್ದೀವಿ. ಬೋಸ್ ಅವ್ರ ಆಕ್ಸಿಡೆಂಟ್ ಆದಾಗ ನೀವು ಅವ್ರನ್ನ ಕರ್ಕೊಂಡೋಗಿ ನಂತರ ಏನಾಯ್ತು? ಬೋಸ್ ಅಂತಂದ್ರೆ ನನಗೆ ಆಲ್ಮೋಸ್ಟ್ ಒಂಥರ ಫ್ರೆಂಡು ಎಲ್ಲ ಆಗಿದ್ದ. ಅಷ್ಟೊಂದು ಕ್ಲೋಸ್ ಅಂದ್ರೆ ಅಷ್ಟು ಕ್ಲೋಸ್. ಬರೀ ಮೇಕಪ್ ಮ್ಯಾನ್ ಅಲ್ಲ, ಸುಮ್ಮನೆ ಮೇಕಪ್ ಅಂತ ಹೆಸರಿಗಿದ್ದಿದ್ದೆ ಹೊರತು ಮಿಕ್ಕಿದ್ದೆಲ್ಲ ನನ್ನ ಬಗ್ಗೆ ನಾನು ಹಿಂಗೆ ನೋಡಿದ್ರೆ ಅದಕ್ಕೆ ಏನು ಅರ್ಥ ಅಂತ ಗೊತ್ತಿರೋ ಒಂದು ವ್ಯಕ್ತಿ. ಮಲ್ಕೊಂಡಿದ್ರೆ ಎದೇಳ್ಸಕ್ ಭಯ ಬೀಳ್ತಾರೆ, ಕಾಲಿ ಸಿಕ್ಬಿಟ್ಟು ಹಂಗೆ ಮೆತ್ತಿಗೆ ಎದೇಳಿಸ್ತಿದ್ದಾರೆ. ಅಷ್ಟೊಂದು ನನಗಿಂತ ದೊಡ್ಡ ವಯಸ್ಸಿನಲ್ಲಿ ದೊಡ್ಡವನಾದ್ರು ಅಷ್ಟೊಂದೊಂದು ಕ್ಲೋಸು. ಸೊ ಮನುಷ್ಯನ ನಂಗಾಯ್ತು ಅಂದ ತಕ್ಷಣ ನಮಗೆ ನಿಜವಾಗ್ಲೂ ಒಂಥರ ಸಿಡಿಲ್ ಬೆಳೆದಂಗೆ ಆಗೋಯ್ತು. ದೆನ್ ಲಾಸ್ ಇಸ್ ಎ ಲಾಸ್. ಯು ಟುಕ್ ಕೇರ್ ಆಫ್ ದಿ ಫ್ಯಾಮಿಲಿ. ಐ ಹರ್ಡ್ ಅವ್ರ ಮಗಳ ಮದುವೆ ನೀವೇ ಮಾಡಿಸಿದ್ರಿ ಅಂತ, 3 ಜನ ಹೆಣ್ಮಕ್ಳು ಮದುವೆ ನೀವೇ ಮಾಡಿಸಿದ್ರಿ ಅಂತ ಕೇಳ್ಬಿಟ್ವಿ. ಯಾವತ್ತು ನನ್ನ ಪ್ರಕಾರ ನಾವಿದು ಮಾಡಿದ್ವಿ ಅಂತ ಹೇಳೋದ್ರಲ್ಲಿ ಮಾಡದ ಒಂದು ಫ್ಲೇವರ್ ಹೊಟ್ಟೋಗುತ್ತೆ. ಓಕೆ. ಸೊ ಅದ್ರ ಬಗ್ಗೆ ಎಡಗೈ ಗೊತ್ತಾಗಬಾರ್ದಲ್ವಾ? ವೆರಿ ಗುಡ್. ಥ್ಯಾಂಕ್ ಯು. ನಿಮ್ಮ ಇಡೀ ಫ್ಯಾಮಿಲಿ ಇದೆ. ಸಚ್ ಅ ಲವ್ಲಿ ಸೈಟ್. ಅರ್ಜುನ್, ನೀವು ಹೊರಡಕ್ಕೆ ಮುಂಚೆ ನಿಮ್ಮೆಲ್ಲರ ಜೊತೆ ಒಂದು ಫೋಟೋ ಬೇಕು ನಮಗೆ. ಪ್ಲೀಸ್ ಕಮ್. ಅರ್ಜುನ್ ಅವರ ಇಡೀ ಫ್ಯಾಮಿಲಿ ನಮ್ಮ ಜೊತೆಇದೆ. ಈ ಖುಷಿ ಜೊತೆ ಅರ್ಜುನ್ ಅವರ ಮುಂದಿನ ಚಿತ್ರವಾದ ಅಭಿಮನ್ಯು ಚಿತ್ರದ ಒಂದು ಟ್ರೈಲರ್ ನಿಮಗಾಗಿ. Nothing is impossible. ವಿದ್ಯೆ ಅನ್ನೋದು ಈ ದೇಶದ ಒಂದೊಂದು ಮಗುವಿನ ಆಜನ್ಮ ಸಿದ್ಧ ಹಕ್ಕು. ಅದನ್ನ ಕಿತ್ಕೊಂಡು ಅವ್ರನ್ನ ಅವಮಾನ ಮಾಡೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ನೋಡೋದಲ್ಲ, ಕೆಳಗೆ ಇಳಿದು ಬಂದು ನೋಡಿದ್ರೆ ಗೊತ್ತಾಗೋದು ಲೈಫು. ಸೌತ್ ಇಂಡಿಯಾದ ಎಲ್ಲ ಕಡೆ ರಿಲೀಸ್ ಆಗ್ತಿರೋದು ಚಿತ್ರ ಅಭಿಮನ್ಯು. ಇಸ್ ಇಟ್ ಅಬೌಟ್, ನೀವು ನೋಡಿದಾಗ ಅನಿಸ್ತಾ ಇರೋದು ಎಜುಕೇಶನ್ ಸಿಸ್ಟಮ್ ಬಗ್ಗೆ? ಹೌದೌದು. ಏನಿಲ್ಲ, ಈ ದೇಶದ ಮಕ್ಕಳಿಗೆ ಎಜುಕೇಶನ್ ಹೇಗಿದ್ರೆ ಚೆನ್ನಾಗಿರುತ್ತೆ ಅಂತ ಒಬ್ಬ ಕಾಮನ್ ಮ್ಯಾನ್ ಪಾಯಿಂಟ್ ಆಫ್ ವ್ಯೂನೇ ಕಥೆ. ಅರ್ಜುನ್, ಇದೇ ಖುಷಿಯಲ್ಲಿ ನಿಮ್ಮ ಬರ್ತ್ಡೇ ಈಗ ತಾನೇ ಮುಗೀತು. ಒಂದು ಬಿಲೇಟೆಡ್ ಬರ್ತ್ಡೇ ವಿಶ್ ಫ್ರಮ್ ಟೀಮ್ ವೀಕೆಂಡ್ ವಿತ್ ರಮೇಶ್. ಹ್ಯಾಪಿ ಬರ್ತ್ಡೇ ಅರ್ಜುನ್.
ನಮ್ಮ ಸ್ಪಾನ್ಸರ್ ಬಿಕಿಲೀಶಸ್ ಇಂದ ನಿಮ್ಮ ಯೂನಿಬೇಕ್ ಕುಕೀಸ್. ಟೀಮ್ ವೀಕೆಂಡ್ ರಮೇಶ್ ಇಂದ ನಿಮಗಾಗಿ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ಕಮಿಂಗ್. ದಿಸ್ ಇಸ್ ಫಾರ್ ಯು ಫಾರ್ ಕೋ-ಹೋಸ್ಟಿಂಗ್. ಸೊ ಅರ್ಜುನ್, ಇದು ನಿಮ್ಮ ಜೀವನ, ದಿಸ್ ವಾಸ್ ಯುವರ್ ಲೈಫ್. ಹೇಗೆ ಅನಿಸ್ತು? ಏನು ಹೇಳಬೇಕು, ಅದೇ ಹೇಳನಲ್ಲ, ಇಟ್ಸ್ ಅ ಗಿಫ್ಟ್, ಇಟ್ಸ್ ಅ ವೆರಿ ಗುಡ್ ಗಿಫ್ಟ್. ಈ ಲೈಫೇ ಒಂದು ದೊಡ್ಡ ಗಿಫ್ಟ್. ಆಸ್ ಐ ಟೋಲ್ಡ್ ಯು ಬಿಫೋರ್, ಲೆಟ್ಸ್ ಎಂಜಾಯ್ ಇಟ್. Enjoy and trying to be a better human being day by day. Yes. You have already done it. Thank you so much for coming, Arjun. Thanks. Great having you. It's a wonderful family. I enjoyed. Thank you all. Thank you. ಓಕೆ, ಹೊರ ರಾಜ್ಯಗಳಲ್ಲಿ ಕನ್ನಡದ ಬಾವುಟವನ್ನು ಎತ್ತರಕ್ಕೆ ಹಾರಿಸ್ತಿರುವಂಥ ಅರ್ಜುನ್ ಸರ್ಜಾ ಅವರು ನಮ್ಮ ಗೆಸ್ಟ್ ಆಗಿದ್ರು. ಅವರ ಫ್ಯಾಮಿಲಿ ಫೋಟೋ ಇಲ್ಲಿದೆ. ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಈ ಬ್ರೂ ವಾಲ್ ಆಫ್ ಫೇಮ್, ಆಗಲೇ ಈ ವಾಲ್ ಆಫ್ ಫೇಮಲ್ಲಿ ಇಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಫ್ಯಾಮಿಲಿ ಇದೆ, ರವಿಚಂದ್ರನ್ ಅವರ ಫ್ಯಾಮಿಲಿ ಇದೆ, ನಮ್ಮ ಪಬ್ಲಿಕ್ ಟಿವಿ ರಂಗನಾಥ್ ಅವರ ಫ್ಯಾಮಿಲಿ ಇದೆ. ಈಗ ಹೊಸ ಸೇರ್ಪಡೆ ಅರ್ಜುನ್ ಸರ್ಜಾ ಆ್ಯಂಡ್ ಹಿಸ್ ಫ್ಯಾಮಿಲಿ. ಕಾದು ನೋಡ್ತಾ ಇರಿ ಈ ವಾಲ್ ಆಫ್ ಫೇಮ್ ಅನ್ನ ಬೇರೆ ಯಾವ ಸಾಧಕರು ಅಲಂಕರಿಸ್ತಾರೆ ಅಂತ. ರಾಯ್ಡೋ, ಇವತ್ತಿನ ಸಂಚಿಕೆ ಎಲ್ಲಿ ಮುಗಿಯುತ್ತೆ? ಮತ್ತೆ ನಮ್ಮ ಭೇಟಿ ಇದ್ದೇ ಇದೆಯಲ್ಲ ಮುಂದಿನ ವಾರ ಇದೇ ಸಮಯಕ್ಕೆ ಇದೇ ವಾಹಿನಿಯಲ್ಲಿ ಆನ್ ಬ್ರೋ ವೀಕೆಂಡ್ ವಿತ್ ರಮೇಶ್, ಪವರ್ಡ್ ಬೈ Quikr.com. ಹ್ಯಾಪಿನೆಸ್ ಪಾರ್ಟ್ನರ್ Coca-Cola.